trailer launch. Okay. Ready? 1, 2, 3. 1, 2, 3. Mom the Young Trailer launch. ಈ ಹಾಡುಗಳನ್ನು 3 ಹಾಡು ಕಂಪೋಸ್ ಮಾಡಿದ್ದೀನಿ. ಒಂದು ಸಿರಿ ಕಟ್ಟೆ ಅವ್ರು ಹಾಡಿದ್ದಾರೆ, ಮಾಯೆ ಅಂತ ರಿಲೀಸ್ ಆಗಿದೆ ರೀಸೆಂಟ್ ಆಗಿ. ಹಾಗೆ ರೋಹಿತ್ ಅವರು ಒಂದು ಇವಾಗ ಕೇಳಿದ ರ್ಯಾಪ್ ಹಾಡಿದ್ದಾರೆ. ಸ್ಪೆಷಲ್ ಥ್ಯಾಂಕ್ಸ್ ನನಗೆ ನಮ್ಮ ಪ್ರೊಡ್ಯೂಸರ್ಸ್ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿ ಫ್ರೀ ಹ್ಯಾಂಡ್ ಕೊಟ್ಟು ಕೆಲಸ ಮಾಡೋಕ್ಕೆ ಪ್ರೋತ್ಸಾಹ ಮಾಡಿದ್ರು. ಅದೇ ಥರ ನಮ್ಮ ಡೈರೆಕ್ಟ್ರು ಮಾಸ್ಟರ್ ಸೂರ್ಯ ಅವರು ಅವ್ರ ವಿಷನ್ನಿಂದನೇ ಇದು ಈ ಲೆವೆಲ್ಗೆ ಬರೋಕ್ಕೆ ಸಾಧ್ಯ ಆಗಿರೋದು. ಚೈಲ್ಡ್ ಲೈಕ್ ಪ್ಯಾಷನ್ ಅಂತಾರಲ್ಲ, ಅವ್ರು ನೋಡಿ ಒಂದು ಗ್ರೇಟೆಸ್ಟ್ ಎಕ್ಸಾಂಪಲ್ ಅದು. ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಮಿಕ್ಸಿಂಗ್ ಇಂಜಿನಿಯರ್ಸ್ಗೆ, ಮರ್ವಿನ್ ಟಿ ಥಾಮಸ್ ಆಗಲಿ, SFX ಶಂಕರ್ ಅವರು ಮತ್ತು ರವಿ ಹಿರೇಮಠ ಅವರು ಟ್ರೈಲರ್ ಮಿಕ್ಸ್ ಮಾಡಿಕೊಟ್ರು. ತುಂಬ ದೊಡ್ಡ ಥ್ಯಾಂಕ್ಸ್. ಹಾಗೆ ಎಲ್ಲ ಟೆಕ್ನಿಕಲ್ ಟೀಮ್ಗೂ ತುಂಬ ದೊಡ್ಡ ಥ್ಯಾಂಕ್ಸ್. ಸಿನಿಮಾಟೋಗ್ರಫಿ ಕಾರ್ತಿಕ್ ಶರ್ಮಾ ಅವರು ತುಂಬ ದೊಡ್ಡ ಥ್ಯಾಂಕ್ಸ್. VFX ಟೀಮ್ ಅವರು ತುಂಬ ದೊಡ್ಡ ಥ್ಯಾಂಕ್ಸ್. ಟೀಮ್ ಲೀಡರ್ ಮಾತಾಡ್ಬೇಕಂತಲ್ಲ, ಎಲ್ಲರೂ ಕೂಡ ಮಾತಾಡಬಹುದು. ಒಂದು ನಿಮಿಷ ಪ್ಲೀಸ್. ಗುಡ್ ಈವ್ನಿಂಗ್. ನನ್ನ ಹೆಸರು ಜಯೇಂದ್ರ ಒಕ್ವಾರಿ ಅಂತ. ಅಗೈನ್ ಲಾಸ್ಟ್ ಟೀಸರ್ ಲಾಂಚ್ ಈವೆಂಟ್ ಅಲ್ಲಿ ನಾವೆಲ್ಲ ಸೇರಿದ್ವಿ. ಅದಾದ್ಮೇಲೆ ಇವಾಗ ಸೇರ್ತಾ ಇದೀವಿ. ತುಂಬಾ ಖುಷಿ ಆಗ್ತಿದೆ ಇಲ್ಲಿ ಬಂದು ಸೇರಕ್ಕೆ. ಎಲ್ಲ ಹೇಳ್ತಾರೆ ಕನ್ನಡ ಅಲ್ಲಿ ಕಾಂಟೆಂಟ್ ಇದ್ರೂ ಸಿನಿಮಾಗಳಿಗೆ ಇರ್ತಿಲ್ಲ, ಆ ಥರ ಆಗ್ತಿದೆ ಅಂತ ಹೇಳಿದಾಗ, ಅದರಲ್ಲೂ ಇಂಥ ಸೈನ್ಸ್ ಫಿಕ್ಷನ್ ಮತ್ತು ಟೈಮ್ ಟ್ರಾವೆಲ್ ಕಾಂಟೆಂಟ್ ಇಂದ ಆ ಸಿನಿಮಾ ಮಾಡಿ ಈ ಲೆವೆಲ್ಗೆ ಇಷ್ಟು ಜನನ ಸೇರಿಸಿರೋದು ನಮ್ಮ ಡೈರೆಕ್ಟರ್ ಮಾಸ್ಟರ್ ಸೂರ್ಯ ಅವ್ರಿಗೆ ನಾನು ಸಲ್ಯೂಟ್ ಕೊಡಬೇಕು. ಸೊ ನನ್ನ ಕಡೆಯಿಂದ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಸರ್, ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಗೋಲ್ಡನ್ ಅಪಾರ್ಚುನಿಟಿ ಸರ್. ಆ್ಯಂಡ್ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನನ್ನ ಕೆರಿಯರ್ನ ಆಕ್ಟಿಂಗ್ ಇಂದ ಶುರು ಮಾಡಿದ್ದೆ. ರವಿ ಬಸರೋಡ್ ಅವರು ನಿರ್ದೇಶನ ಮಾಡಿದ ಗಿರ್ಮಿಟ್ ಸಿನಿಮಾಲಿ ಒಂದು ನೆಗೆಟಿವ್ ಶೇಡ್ ನ ನಾನು ಪ್ಲೇ ಮಾಡಿದೆ. ಅದಾದ್ಮೇಲೆ ಬ್ಯಾಂಗ್ಳೂರ್ ಬಂದಾದ್ಮೇಲೆ ಟೆಕ್ನಿಕಲ್ ಟೀಮ್ ಅಲ್ಲಿ ಸರ್ವೇ ಆಗ್ತಾ ಇರ್ಬೇಕಂದ್ರೆ, VFX ಲರ್ನಿಂಗ್ ಪ್ರೊಸೆಸ್ ಅಲ್ಲಿ ಇರ್ಬೇಕಂದ್ರೆ ಆ ಪ್ರೊಸೆಸ್ ನ ನೋಡಿ ನನಗೆ ವರ್ಕ್ ಕೊಟ್ಟವರು ನಮ್ಮ ಡೈರೆಕ್ಟರ್ ಸರ್. ಸೊ ಅದನ್ನ ಯಾವತ್ತೂ ಮರೆಯೋದಿಲ್ಲ ಸರ್. ಸೊ ಥ್ಯಾಂಕ್ಸ್ ಫಾರ್ ದ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ದ ಗ್ರೇಟ್ ಅಪಾರ್ಚುನಿಟಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹಂಗೆ ಪಾಸ್ ಮಾಡಬೇಡಿ, ನನ್ನ ಹತ್ರ ಆಲ್ರೆಡಿ ಮೈಕ್ ಇದೆ. ಸರ್ ಎಲ್ಲರಿಗೂ ಶುಭ ಸಂಜೆ. ಇವತ್ತು ಏನು ನೀವು ಈ ಟ್ರೈಲರ್ ನೋಡಿದ್ರು ಇವತ್ತು, ಅದಕ್ಕೆ ಫಸ್ಟ್ ಕ್ರೆಡಿಟ್ ಹೋಗ್ಬೇಕಾದ್ರು ಕ್ಯಾಪ್ಟನ್ ಆಫ್ ದಿ ಶಿಪ್ ಸೂರ್ಯ ಸರ್ಗೆ. ಆಮೇಲೆ ಇಡೀ ಎಂಟೈರ್ ಟೀಮ್ ಅವ್ರದ್ದು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಹಗಲು ರಾತ್ರಿ ಎಷ್ಟೊತ್ತು ಸರಿ ಅಂದರೆ ಅವ್ರು ಇರೋದು ತುಂಬ ದೂರ ಇರೋದು ನಮ್ಮ ಸ್ಟುಡಿಯೋಗೆ. ಅವ್ರು ಸ್ಟುಡಿಯೋ ಎಷ್ಟು ಅಂದರೆ ಮಾರ್ನಿಂಗ್ 6ಗೆ ಬಾ ಅಂದರೆ 6ಗೆ ಬಂದ್ಬಿಡೋರು. ಆ್ಯಕ್ಚುಲಿ ಡೆಡಿಕೇಟೆಡು. ಫಸ್ಟ್ ಆ್ಯಕ್ಚುಲಿ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು, ಬಂದು ನಮಗೆ ಇಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ. ಚಂದ್ರಭಾಗ ಸ್ಟುಡಿಯೋ ನಮಗಿರೋ ಇಲ್ಲಿದ್ದಾರೆ, ಈಗ ಮಾತಾಡ್ತಾರೆ. ಥ್ಯಾಂಕ್ ಯು. ಎಲ್ಲರೂ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ಸೂರ್ಯ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಪ್ರೊಡ್ಯೂಸರ್ ಸರ್, ರಾಜೇಂದ್ರ ಸರ್, ಮತ್ತು ಎಲ್ಲರೂ ಇಲ್ಲಿ ದೊಡ್ಡವರೆಲ್ಲ ಬಂದಿದ್ದೀರಾ. ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಎಡಿಟಿಂಗು ಮತ್ತು DI, VFX ಸೂಪರ್ವೈಸಿಂಗ್ ಎಲ್ಲ ಮಾಡಿದ್ದೀನಿ. ಬೇಕಿದ್ದಲ್ಲ ನೀವೇ ಹೇಳ್ಬೇಕಷ್ಟೇ. ನಾನು ಜಾಸ್ತಿ ಮಾತಾಡಲ್ಲ, ಕೆಲಸ ಮಾತಾಡುತ್ತೆ. ಸರ್ ವೈಬ್ರೇಷನ್ ಆಗ್ತಿದೆ ಸರ್. ಮಾಸ್ಟರ್ ಸರ್ ಅಜಯ್ ಸರ್ ಜೊತೆ 2 ಸಿನಿಮಾ ಕೆಲಸ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಎಂಡಲ್ಲಿ. ಆಮೇಲೆ ನಮ್ಮ ಹೊಸ ಹೀರೋಗಳ ಜೊತೆನೂ ಮಾಡಿದ್ದೀನಿ. ಮಂಜು ಮಾಸ್ಟರ್ ಜೊತೆ ತುಂಬ ಜೊತೆ ಕೆಲಸಗಳು ಮಾಡಿದ್ದೀನಿ. ಭಯ ಆಗ್ತಿದೆ ಅವ್ರ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ. ನಾವು ಯಾವಾಗಲೂ ಹಿಂದೆ ಮಾತಾಡ್ತಿದ್ದವ್ರು ಕೆಲಸದ ಜೊತೆಗೆ. ಸರ್ ಈ ಪೇಪರ್ ಕೊಡ್ಲಾ, ಆ ಪೇಪರ್ ಕೊಡ್ಲಾ ಅಂತ ಕೇಳ್ತಿದ್ದವ್ರು ನಾವು. ಇವತ್ತು ಮುಂದೆ ನಿಲ್ಸಿದ್ದು ಸೂರ್ಯ ಸರ್ ಮತ್ತು ಪ್ರೊಡ್ಯೂಸರ್ ರಾಜೇಂದ್ರ ಸರ್. ಇದನ್ನೆಲ್ಲ ನೀವು ನೋಡ್ಕೊಂಡು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸುಧೀಂದ್ರ ಸರ್, ನಿಮಗೂ ಕೂಡ ತುಂಬ ಥ್ಯಾಂಕ್ಸ್. ಎಷ್ಟೋ ಸಿನಿಮಾಗಳು ನಾವು ಬ್ಯಾಕ್ ಎಂಡಲ್ಲಿ ಇಟ್ಕೊಂಡಾಗ ತುಂಬ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಬಿಯರ್ ಹೋಗಿ. ಎಲ್ರಿಗೂ ನಮಸ್ಕಾರ. ಹರ್ಷ ಅಂತ ನಾನು, ಮಾಮ್ ದ ಎಂಡ್ ಮೂವಿ ಕೊರಿಯೋಗ್ರಾಫರ್. ಒಂದೇ ಒಂದು ಇನ್ಸಿಡೆಂಟ್ ಹೇಳ್ಬೇಕು ಅಂತ ಅನ್ಸುತ್ತೆ. ಈ ಸಾಂಗ್ ನಮ್ದು ಕೊರಿಯೋಗ್ರಫಿ ಮುಗಿಸ್ಬೇಕಾದ್ರೆ ನನಗೆ ಅವ್ರು ಶೆಡ್ಯೂಲ್ ಕೊಟ್ಟಿದ್ದು. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಮಸ್ಜಿದ್ ಸೂರ್ಯ ಸರ್ ಅಂಡ್ ಸರೋವರ್ ಸರ್ ಫಾರ್ ಗಿವಿಂಗ್ ಮಿ ಅ ಬಿಗ್ ಆಪರ್ಚುನಿಟಿ. ಇನ್ಸಿಡೆಂಟ್ ಏನಂದ್ರೆ ನಮ್ಗೆ ಒಂದೇ ಒಂದು ಶೆಡ್ಯೂಲ್ ಇದ್ದಿದ್ದು. ಆಕ್ಚುಲ್ ಆಗಿ ಇಟ್ ವಾಸ್ ಜಸ್ಟ್ ಅ ಸ್ಮಾಲ್ ಶೆಡ್ಯೂಲ್. ಅಷ್ಟ ಒಂದೇ ಒಂದು ಸಾಂಗ್ ಇದೆ, ಒಂದು ಚಿಕ್ಕದಾಗಿ ಮುಗಿಸ್ಕೊಟ್ಬಿಡೋಣ ಇವತ್ತು ಒಂದೇ ಒಂದು ಸಾಯಂಕಾಲ. ಲೈಕ್ ಆ ಸಾಂಗ್ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಟ್ಸ್ ನೈಟ್ ಡೇ ಶೂಟ್, ನೈಟ್ ಅಂಡ್ ಡೇ, ಆರ್ ಇಟ್ಸ್ ಜಸ್ಟ್ ಅ ನೈಟ್ ಶೂಟ್ ಆ ಥರ ಇತ್ತು. ಬಟ್ ಯಾವ ರೀತಿ ಅದನ್ನ ತಗೊಂಡೋದು ಅಂದ್ರೆ 1.5 day. ಇವಾಗ ನಾವು ಆಲ್ಮೋಸ್ಟ್ ವಿ ಸ್ಟಾರ್ಟೆಡ್ ಟೇಕಿಂಗ್ ದ ಪ್ಲೇಸ್ ಅರೌಂಡ್ 2 o'clock in the afternoon. ನೆಕ್ಸ್ಟ್ ಡೇ ಕಂಪ್ಲೀಟ್ ಆಗಿ ಅವತ್ತು ನೈಟ್ ಶೂಟ್ ಆಯ್ತು. ಅದು ಮುಗಿಸ್ಕೊಂಡು ತಿರ್ಗಾ ಮಾರನೇ ದಿನ ಬೆಳಿಗ್ಗೆವರೆಗೂ ಕಂಪ್ಲೀಟ್ ಆಯ್ತು. ಸರ್ ಬೇಕು ಸರ್,
ಹರ್ಷ ಆಗಲ್ಲ, ಹರ್ಷ ಕಂಪ್ಲೀಟ್ ಆಗ್ತಾ ಇಲ್ಲ ಸರ್, ಬೇಗ ಸರ್ ಸ್ವಲ್ಪ ಆಗ್ತಾ ಇಲ್ಲ ಹರ್ಷ ಅಂತ. ಅಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಸರ್ ಅಂಡ್ ಮಸ್ಜಿದ್ ಸರ್. ಅಟ್ಲೀಸ್ಟ್ ನನಗೆ ಪುಷ್ ಕೊಟ್ಟರು ಆ ಸಾಂಗ್ ಫುಲ್ ಕಂಪ್ಲೀಟ್ ಆಗಕ್ಕೆ. ದ ಸಾಂಗ್ ಈಸ್ ವೆರಿ ವೆರಿ ಬ್ಯೂಟಿಫುಲ್, ಯು ಲವ್ ದ ಸಾಂಗ್. ಒಂಚೂರು ಅರ್ಥ ಆಗಲೇ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಹಿ ಹ್ಯಾಡ್ ಟು ಎಕ್ಸ್ಪ್ಲೈನ್ ಎವ್ರಿಥಿಂಗ್, ಈಚ್ ಅಂಡ್ ಎವ್ರಿಥಿಂಗ್. ಹರ್ಷ ಇದಂದ್ರೆ ಇದು, ಹರ್ಷ ಇದಂದ್ರೆ ಇದು, ಹರ್ಷ ಇದಂದ್ರೆ ಇದು ಅಂತ. ಐ ಆಮ್ ಸೋ ಹ್ಯಾಪಿ ವಿತ್ ದ ಸಾಂಗ್ ಅಂಡ್ ಕೊರಿಯೋಗ್ರಫಿ. ದ ಸಾಂಗ್ ಹ್ಯಾಸ್ ಕಮ್ ಸೋ ಗುಡ್ ಅಂಡ್ ಆ ವೈಬೇ ಡಿಫ್ರೆಂಟ್ ಆಗಿ ಕರ್ಕೊಂಡು ಹೋಗುತ್ತೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಸರ್, ಥ್ಯಾಂಕ್ ಯು ಸೋ ಮಚ್. ಬೇರೆ ಇರೋ ಕನ್ಸು ನೋಡ್ಕೊಂಡು ಬಂದು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ನಾನು ಇಂಗ್ಲಿಷ್ ಅಲ್ಲಿ ರ್ಯಾಪ್ ಮಾಡಿ ಸ್ವಲ್ಪ ಕನ್ನಡದಲ್ಲಿ ಮಾಡಿದ್ರು ನನಗೆ ಐ ಹ್ಯಾಡ್ ಸಚ್ ಗ್ರೇಟ್ ಕರಿಯರ್ ಅಂಡ್ ಐ ಹ್ಯಾಡ್ ಹ್ಯೂಜ್ ಆಪರ್ಚುನಿಟೀಸ್. ಇನ್ಫ್ಯಾಕ್ಟ್ ರೀಸೆಂಟ್ ಆಗಿ ನಾನು ಸಿಂಪಲ್ ಸನ್ನಿ ಅವರು ಮೂವಿ ಒಂದು ಸರಳ ಪ್ರೇಮ ಕಥೆಯಲ್ಲೂ ನನಗೆ ಆಪರ್ಚುನಿಟಿ ಸಿಕ್ಕಿತ್ತು. ಅಂಡ್ ದಟ್ಸ್ ಬಿನ್ ಅ ಗ್ರೇಟ್ ವರ್ಕ್ ಫಾರ್ ಮೀ. ಅದಾದ್ಮೇಲೆ ಐ ಆಲ್ವೇಸ್ ಬಿನ್ ಗ್ರೇಟ್ಫುಲ್ ಟು ಸ್ವಾಮಿ ಬಿಕಾಸ್ ಐ ಸ್ಟಾರ್ಟ್ ಮಾಡಿದ ನಂದು ಮ್ಯೂಸಿಕ್ ಕರಿಯರ್ ಮೂವೀಸ್ ಇಂದ ಸ್ವಾಮಿ ಜೊತೆನೆ. ನಾನು ಕನ್ನಡ ಸ್ವಲ್ಪ ಈ ಕಡೆಯಿಂದ ಟ್ರೈ ಮಾಡ್ತಿದ್ದೀನಿ, ಬಟ್ ನಾನು ಬೀದರ್ ಕನ್ನಡ. ಸ್ವಾಮಿ ಜೊತೆನೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ತೂತು ಮಡಿಕೆಯಿಂದ ಸುಮಾರು ಮೂವೀಸ್ ಮಾಡಿದ್ದೀನಿ, ಬಟ್ ದಿಸ್ ಮೂವಿ ನಾನು ರೀಸೆಂಟ್ ಆಗಿ ಸ್ವಾಮಿ ಜೊತೆ ವರ್ಕ್ ಮಾಡ್ತಲ್ಲ. ಐ ಹ್ಯಾವ್ ಮೆನಿ ಪಾರ್ಟ್ಸ್ ಈ ಮೂವಿಯಲ್ಲಿ. ಸ್ವಾಮಿ ಹಸ್ ನೆವರ್ ಶೋಡ್ ಮಿ ಎನಿ ಆಫ್ ದ ವರ್ಕ್ ಬಿಫೋರ್ ಟುಡೇ ಆರ್ ಯೆಸ್ಟರ್ಡೇ, ಬಿಕಾಸ್ ಸ್ವಾಮಿ ಅನ್ನೋದು ಐ ವಾಂಟೆಡ್ ಟು ಸಿ ದ ರಿಯಾಕ್ಷನ್ ಇನ್ ಯುವರ್ ಫೇಸ್ ಅಂತ. ಸೊ ಈಗ ನಾನು ಬರೋದೀಗ ಟ್ರೇಲರ್ ನೋಡಿದ್ರೆ ನನಗೆ ಗೊತ್ತೂ ಇರಲಿಲ್ಲ ನಾನು ಟ್ರೇಲರ್ ಈ ತರ ಮ್ಯೂಸಿಕ್ ಇದೆ ಅಂತ. ನಾನು ಆಮೇಲೆ ನೋಡೋಣ ಆಶ್ಚರ್ಯ ತೆಗೆದು ನಾನು ಯಪ್ಪ ಹಿಂಗ್ ಮಾಡಿದ್ನಲ್ಲ ಅಂತ. ಸೊ ಇದು ಒಂದೇ ಅಲ್ಲ, ದೇರ್ ಆರ್ ಮೆನಿ ಮೋರ್. ಅಂಡ್ I would like to thank Surya sir ಮತ್ತೆ rest of the producers for the opportunity. Just because they had the vision, this has come to life, and just because my man had the vision for this type of music, I have come to life with my music. So I'd like to thank everyone, and ಎಲ್ಲರಿಗೂ thank you for coming, and this support will definitely pave its way for a great success for this movie. So thank you everyone. ಮೇಲೆ ನಿಂತ್ಕೊಳ್ಳಕ್ಕೆ ಖುಷಿ ಆಗುತ್ತೆ, ಯಾಕೆಂದ್ರೆ ಇವತ್ತು ನಮ್ಮ ಗುರುಗಳು ಎದುರುಗಡೆ ಕೂತಿದ್ದಾರೆ. ಭಯ ಆಗ್ತಾ ಇದೆ ನನಗೆ. 2000ನೇ ಇಸ್ವಿನಲ್ಲಿ ಶಬ್ದ ಅಂತ ಸಿನಿಮಾ ಮಾಡಿದೆ ಸರ್ ಜೊತೆಗೆ. ನನಗೆ ಒಂದು ಕ್ಯಾರೆಕ್ಟರ್ ಫಿಕ್ಸ್ ಮಾಡಿರಲ್ಲ ಇನ್ನು. ನಾನು ಸುಮ್ಮನೆ ನಿಂತ್ಕೊಂಡಿದ್ದೆ ಜೈಲು ಪೆಂಟ್ರೋಲ್ ಸ್ಟುಡಿಯೋದಲ್ಲಿ. ನೋಡಿದ್ರು ಏನ್ ನೋಡ್ಬಿಟ್ಟು ಆಮೇಲೆ ಬಂದು ಒಳಗಡೆ ಹೋಗು ಜೈಲೊಳಗೆ ಏನು ಅಂತ ಏನು ಗೊತ್ತಿಲ್ಲ. ಹೋದೆ ಒಳಗಡೆ. ಅಲ್ಲಿಂದ ನನ್ನ ವಿಲನ್ಸ್ ಜರ್ನಿ ಸ್ಟಾರ್ಟ್ ಆಯಿತು. ನಮ್ಮ ಪೂಜ್ಯ ಮಂಜು ಸರ್ ನಮ್ಮ ಗುರುಗಳು ಇವತ್ತು ಈ ವೇದಿಕೆ ಮೇಲೆ ಒಂದು ಒಳ್ಳೆ ಪಾತ್ರ. ಸೆಕೆಂಡ್ ನಮಗೆ ಸಿಕ್ಕಿದ್ದು ಮಸ್ಜಿದ್ ಸೂರ್ಯ ಸರ್. ಇವತ್ತು ನನಗೆ ಒಳ್ಳೆ ಉತ್ತಮ ವಿಲನ್ ಪಾತ್ರ ಕೊಟ್ಟಿದ್ದಾರೆ, ಮಾಡ್ತಾ ಇದ್ದೀನಿ. ಬಟ್ 28ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯಮಾಡಿ ನಮ್ಮ ಮಾಧ್ಯಮ ಮಿತ್ರರಿಗೆ ಹೇಳೋದೇನೆಂದ್ರೆ, ಎಲ್ಲ ನಮ್ಮ ಅಭಿಮಾನಿ ದೇವರುಗಳು ಅಂತ ಅಣ್ಣರು ಹೇಳಿದ್ದಾರೆ, ಅವರು ದಯಮಾಡಿ ಎಲ್ಲ ಚಿತ್ರಮಂದಿರಗಳಿಗೆ ಬಂದು ನಮ್ಮಂತ ಹೊಸ ಪ್ರೊಡ್ಯೂಸರ್ಸ್ ಮತ್ತೆ ಹೊಸ ಕಲಾವಿದರಿಗೆ ಪ್ರೋತ್ಸಾಹ ಮಾಡಬೇಕಾಗಿ ಕೇಳ್ಕೊಂತ ಇದ್ದೀನಿ. ನಮಸ್ಕಾರ. ಫೆಬ್ರವರಿ 28ನೇ ತಾರೀಕು ಇಟ್ಸ್ ಅ ಬಿಗ್ ಡೇ. ನಮಗಷ್ಟೇ ಅಲ್ಲ, ಹೊಸ ತಂತ್ರಜ್ಞ, ಹೊಸ ಕಲಾವಿದರು, ಹೊಸ ಹಳೆ ಎಲ್ಲ ಸೇರಿ ಒಂದು ವಿಭಿನ್ನವಾದ ಪ್ರಯತ್ನ. ಈಗಷ್ಟೇ ನೀವು ಟ್ರೈಲರ್ ನೋಡಿರ್ತೀರ, ತುಂಬಾ ಅದ್ಭುತವಾಗಿ ಬಂತು. ನಮ್ಮ ಅನುಷಾ ಮ್ಯಾಮ್ ಟ್ರೈಲರ್ ಮುಗಿದ ತಕ್ಷಣ ತುಂಬಾ ಚೆನ್ನಾಗಿ ಬಂದಿರೋ ಎಕ್ಸೈಟ್ಮೆಂಟ್ ಅಲ್ಲಿ ಟ್ರೈಲರ್ ಹೆಂಗಿತ್ತು ಅಂತ ಕೇಳ್ಬೇಕಾಗಿತ್ತು ನಿಮಗೆ ಅಲ್ವಾ? ಟ್ರೈಲರ್ ಹೇಗಿತ್ತು ನಾನು ಕೇಳ್ತೇನೆ ಈಗ. ಆದ್ರೆ ಒಂದು 100 ಪಟ್ಟು ಸಿನಿಮಾ ತುಂಬಾ ಚೆನ್ನಾಗಿರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ, ಅಷ್ಟೇ ಭರವಸೆ ಇದೆ. ದಯವಿಟ್ಟು ಎಲ್ಲರೂ ಪ್ರಚಾರ ಮಾಡಿ, ಸಿನಿಮಾಗೆ ಎಲ್ಲ ಜನ ಬರೋ ತರ ಮಾಡಿ. ಅಂಡ್ ಮೈ ಬಿಗ್ ಹಂಬಲ್ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ಸ್ ಗ್ಯಾಂಗ್. ಇದೊಂಥರ ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್ಸ್. ಲಾಸ್ಟ್ ಟೈಮ್ ಅವರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ನಮ್ಮ ರಾಜೇಂದ್ರ ಸರ್, ಖಾದರ್ ಸರ್, ಮತ್ತೆ ರೆಡ್ಡಿ ಸರ್ ಎಲ್ಲರೂ ಇಲ್ಲಿದ್ದಾರೆ ಇವತ್ತು. ಗೋಪಿ ಎಲ್ಲರೂ ಒಂಥರ ಬೇರೆ ಬೇರೆ ರಾಜ್ಯದಿಂದ ಬಂದು ಕನ್ನಡದಲ್ಲಿ ಕನ್ನಡತನವನ್ನು ಬೆರೆದು ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದಾರೆ. ಇಟ್ ಕ್ಯಾನ್ ಬಿ ಎ ಪ್ಯಾನ್ ಇಂಡಿಯಾ ಮೂವಿ ಆಸ್ ವೆಲ್ ಬೈ ಸೀಯಿಂಗ್ ದ ಕಂಟೆಂಟ್ ಯು ಕ್ಯಾನ್ ಡಿಸೈಡ್. ಹಂಗೆ ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮಾಸ್ಟರ್ ಸೂರ್ಯ ಮತ್ತೆ ಸರೋವರ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಆಮೇಲೆ ಈಗ ಇಲ್ಲಿ ನೋಡಿದ್ರೆ ಖುಷಿಯಾಗಿದೆ ನಿನ್ನಿಂದಲೇ ಅಂತ ಅಜಯ್ ರಾವ್ ನೋಡಿ ನೆನಪಾಯ್ತು. ಈ ನಿಮ್ ಹಾಡುಗಳನ್ನೆಲ್ಲ ಹಾಡ್ಕೊಂಡು ಒಂದು 4 ಹುಡುಗಿನ ಪಟಾಯಿಸಿ ಅದ್ರ ಒಂದು ಮದುವೆ ಮಾಡ್ಕೊಂಡು ಲೈಫಲ್ಲಿ ಸೆಟ್ಲ್ ನಾವು. ಆಮೇಲೆ ಅಭಿನಯಕರಾಗ ನಿಮ್ ಜಾಗ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಹನುಮಂತನಗರದಲ್ಲಿ. ಅಲ್ಲಿ ನನ್ನ ಒಂದೆರಡು ನಾಟಕಗಳನ್ನ ನೀವು ನೋಡಿದ್ದೀರಾ. 2004-05 ಟೈಮಲ್ಲಿ ಮೂರ್ತಿ ಹಾಕಲು ನಿಮ್ಗೆ ಕರೆದಿದ್ರು. ಆಮೇಲೆ ಒಂದ್ಸರ್ತಿ ಒಂದೇ ಆಟೋದಲ್ಲಿ ನಾವಿಬ್ರು ಪ್ರಯಾಣ ಮಾಡಿದೀವಿ, ಅದನ್ನ ನಾವು ಆಮೇಲೆ ಇಟ್ಕೊಳ್ಳೋಣ. ನಿಮ್ಗೆ ನೋಡಿ ತುಂಬಾ ಖುಷಿ ಆಯ್ತು. ಆಮೇಲೆ ಕ್ಲಿಯರ್ ಮಂಜು ಸರ್ ಥ್ಯಾಂಕ್ಸ್. ನಾನು ಸೀನ್ ಮಾಡುವಾಗ ನನಗೆ ತುಂಬಾ ಅಪ್ರಿಶಿಯೇಟ್ ಮಾಡಿ ತುಂಬಾ ಬೆಲ್ ತಟ್ಟಿದ್ರಿ. ಅಂಡ್ ಬನ್ನಿ ಬ್ಯಾಕ್ ಟು ದ ರಾಕ್ ಮಾಡೋಣ. ಒಂದು ಕನ್ನಡ ಇಂಡಸ್ಟ್ರಿಗೆ, ಸಿನಿಮಾ ಇಂಡಿಯನ್ ಇಂಡಸ್ಟ್ರಿಗೆ ತುಂಬಾ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಜೈ ಮಾಪ್ತಾಯಿ.
ಥ್ಯಾಂಕ್ ಯು ನೋಡಿ, ನಾನು ಏನ್ ಹೇಳೋದೇ ಬೇಡ, ಆಡಿಯನ್ಸ್ ಅಷ್ಟು ಚಂದ ಇದ್ದಾರೆ. ಅವರೇ ಅವರ ರಿಯಾಕ್ಷನ್ ನ ಹೇಳಿದ್ಮೇಲೆ ನನ್ನ ಮಾತಿಗೆ ಅವರು ವಿರಾಮ ಹಾಕ್ಬಿಟ್ರು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ತಾನೇ? ನಾನೇನು ಹೇಳೋದೇ ಇಲ್ಲ ಅಲ್ವಾ? ಆಲ್ರೈಟ್, ಇವಾಗ ಕ್ವಿಕ್ ಆಗಿ 1 ನಿಮಿಷ ತಗೊಂಡಿದ್ದೀನಿ, ನೀವು 1 ನಿಮಿಷ ತಗೊಂಡ್ಬಿಡಿ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ನಾನು ರವಿಶಂಕರ್, ಲಾಸ್ಟ್ ಟೈಮ್ ಕೂಡ ಮಾತಾಡ್ದೆ ಸಾಂಗ್ ರಿಲೀಸ್ ಅಲ್ಲಿ. ನನಗೆ ಜಾಸ್ತಿ ಹೇಳಕ್ಕೆ ಏನು ಇಲ್ಲ, ಇಷ್ಟು ಜನ ನೆರೆದಿರೋದೇ ದೊಡ್ಡ ಸಂಭ್ರಮ ನಮಗೆ. ಓಕೆ, ಈ ನಮ್ಮ ಪ್ರತಿಯೊಂದು ಸ್ಟೇಜ್ ಅಲ್ಲೂ ನಾವು ಡಿಫ್ರೆಂಟ್ ಕಂಟೆಂಟ್ ಡ್ರೆಸ್ಸಸ್ ಹಾಕ್ತಾ ಇರ್ತೀವಿ. ಸೊ ಪ್ರೊಡ್ಯೂಸರ್ಸ್ ಈ ಸಾರಿ ಡಿಸೈಡ್ ಮಾಡಿದ್ದು ಮೂವಿಯಲ್ಲಿ ಯಾವ ತರ ಕಾಸ್ಟ್ಯೂಮ್ ಹಾಕಿದ್ರೆ ಆ ರಿಲೇಟೆಡ್ ಅದೇ ತರ ಕಾಸ್ಟ್ಯೂಮ್ ಹಾಕೊಂಡ್ ಬರ್ಬೇಕು ಅಂತ ಹೇಳಿದ್ರು. ಸೊ ವಿ ಆರ್ ಟ್ರೈಡ್ ಅವರ್ ಲೆವೆಲ್ ಬೆಸ್ಟ್ ಅದೇ ತರ ಕಾಸ್ಟ್ಯೂಮ್ ಹಾಕೊಂಡ್ ಬರಕ್ಕೆ. ಸೊ ನಾವೆಲ್ಲ ಅದೇ ತರ ರಿಲೇಟೆಡ್ ಅದೇ ಕಾಸ್ಟ್ಯೂಮ್ ಹಾಕಿದೀವಿ. ಅವ್ರು ಆಕ್ಚುಲಿ ಅವ್ರು ನೋಡಕ್ಕಾಗಲ್ಲ, ನೀವು ಆರ್ಟಿಸ್ಟ್ ಇಲ್ಲಿ ಹಾಕೊಂಡ್ ಬಂದ್ರೆ. ಅದಕ್ಕೆ ಅದನ್ನ ನೀವು ಮೂವಿ ನೋಡಿದ್ರೆ ಚೆನ್ನಾಗಿರುತ್ತೆ. ತುಂಬಾ ಭಯಂಕರವಾಗಿದ್ದಾರೆ. ನಾನು ಅವ್ರ ಟೈಗರ್ ಪ್ರಭಾಕರ್ ಅಂತ ಕರಿತಾ ಇರ್ತೀನಿ. ಬಟ್ ತುಂಬಾ ಅದ್ದೂರಿಯಾಗಿ ಮಾಡಿದೀವಿ, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದೀವಿ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ದೊಡ್ಡ ಗುರುಹಿರಿಯರು, ನಮ್ಮ ಪ್ರಣೀಮೂರ್ತಿ ಸರ್ ತುಂಬಾ ಸೀನಿಯರ್ ಸರ್, ಅವರು ನಮ್ಮ ಗುರುಗಳು, ಮಂಜು ಸರ್, ಮೀಡಿಯಾ ಮಿತ್ರರು, ನಮ್ಮ ಪ್ರೊಡ್ಯೂಸರ್ ಸರ್ಸ್, ಡೈರೆಕ್ಟರ್ ಸರ್, ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನಾವು ಹೊಸಬ್ರು, ನಮ್ಗೆ ಕೈ ಹಿಡಿದು ಮುಂದೆ ನಡೆಸಿ, ಕನ್ನಡನ ಬೆಳೆಸಿ, ಕನ್ನಡನ ಉಳಿಸಿ. ಥ್ಯಾಂಕ್ ಯು ಸರ್. ಹಾಯ್, ನನ್ನ ಹೆಸರು ಪುನೀತ್ ಅಂತ. ಸೊ ಮೊದಲಿಗೆ ಪಂಚಪಟದಂತ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು ಸರ್. ನಮಗೆ ಎಲ್ಲರಿಗೂ ಕೂಡ ಅವಕಾಶ ಕೊಟ್ಟು ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದೀರಾ. ಅಂಡ್ ಥ್ಯಾಂಕ್ ಯು ಡೈರೆಕ್ಟರ್ ಮಸೇಶ್ವರ ಸರ್ ಅಂಡ್ ಸರ್ ಸರ್. ಅಂಡ್ ಇದು ಮೂವಿ ದಿನ ಬಂದಿದೆ. ಓಕೆ, ಸೊ ಇದೇ 28 ರಿಲೀಸ್ ಆಗ್ತಿದೆ. ದಯವಿಟ್ಟು ನಮ್ಮ ಎಲ್ಲ ಹೊಸ ಟೆಕ್ನಿಷಿಯನ್ಸ್, ಹೊಸ ಆರ್ಟಿಸ್ಟ್ಗೆಲ್ಲ ಸಪೋರ್ಟ್ ಬರೋದಕ್ಕೆ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಂಗ್ಲಿಷ್ ನಲ್ಲಿ ಒಂದು ವರ್ಡ್ ನಂಗೆ ತುಂಬಾ ಇಷ್ಟ. ಅದೇನಂತ ನೀವು ಗೆಸ್ ಮಾಡಿರ್ಬೋದು, ಹೌಸ್ಫುಲ್. ಅದೇ ರೀತಿ ಕನ್ನಡದಲ್ಲಿ 2 ಪದ, ಚಿತ್ರಮಂದಿರ ಭರ್ತಿಯಾಗಿದೆ ಅಂತ. ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ತರ ಭರ್ತಿಯಾಗಿರೋ ಚಿತ್ರಮಂದಿರ ಪ್ರದರ್ಶನದಲ್ಲೂ, ಪ್ರತಿ ಪ್ರದರ್ಶನ, ಪ್ರತಿ ಊರು, ನಮ್ಮ ಇಡೀ ಪ್ಯಾನ್ ಇಂಡಿಯಾ ಮೂವಿ ನಾನು ಅನ್ಕೊಂಡಿದ್ದೀನಿ. ನಾನು ಅದ್ರ ಬಗ್ಗೆ ಏನು ವಿಚಾರಿಸಿಲ್ಲ. ಎಲ್ಲರೂ ನೋಡಿ ಭರ್ತಿ ಮಾಡಿ ಥಿಯೇಟರ್ನ. ನಮ್ಮ ಪ್ರೊಡ್ಯೂಸರ್ಸ್ ಜೇಬುಗಳನ್ನ ಭರ್ತಿ ಮಾಡಬೇಕು, ನಮ್ಮ ಡೈರೆಕ್ಟರ್ನ ಬ್ಯುಸಿ ಮಾಡಬೇಕು. ನನಗೂ ಒಂದು ಅಷ್ಟು ಹೆಚ್ಚಿನ ಅವಕಾಶಗಳು ಸಿಗ್ಬೇಕು ಅಂತ ನಾನು ಸಿಂಪಲ್ ಸುನಿಯವರಲ್ಲೂ ಕೇಳ್ಕೊಂತ ಇದ್ದೀನಿ. ಅವ್ರದಲ್ಲೂ ತುಂಬಾ ಚೆನ್ನಾಗಿ ಪಾತ್ರಗಳನ್ನ ನನ್ಗೆ ಕೊಟ್ಟಿದ್ದಾರೆ. ಯಾಕೋ ಇತ್ತೀಚೆಗೆ ಮಿಸ್ ಆಗಿದೆ. ಏನಿಲ್ಲ, ಅದು ಓಕೆ. ಥ್ಯಾಂಕ್ ಯು. ನನ್ನ ಹೆಸರು ಗೌತಮ್ ಅಂತ. ಒಂದು ಸ್ಮಾಲ್ ರೋಲ್ ಮಾಡಿದ್ದೀನಿ ಫಿಲಮ್ ಅಲ್ಲಿ. ಒಂದು ಐಫೈ ಫಿಲಮ್ ತರ ಕಾಣ್ತಾ ಇದೆ ನಮ್ದು. ಇದು ಮಾಮ್ ಬ್ರೇಕ್. ಈ ಮಂತ್ 28 ಎಲ್ಲರೂ ಬಂದು ದಯವಿಟ್ಟು ಫ್ಯಾಮಿಲಿ ಸಮೇತ ಎಲ್ಲ ನೋಡಿ ಫಿಲಮ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಆಲ್ ಮೈ ಪ್ರೊಡ್ಯೂಸರ್ಸ್ ಅಂಡ್ ಸೂರ್ಯ ಸರ್ ಅಂಡ್ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಕಾಶ್. ಈ ಸಿನಿಮಾದಲ್ಲಿ ನಾನು ಲೆವಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಒಂಥರ ಪತ್ತೇದಾರಿ ಕೆಲಸ ಮಾಡೋಂಥ ಒಂದು ಕ್ಯಾರೆಕ್ಟರ್. ತುಂಬಾ ಖುಷಿ ಆಗುತ್ತೆ. ಒಂದು 4 ವರ್ಷದ ಕಷ್ಟ, ಒಂದು ಶ್ರಮ, ಇವತ್ತಿಗೆ ಒಂದು ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ನಾನು, ಸೂರ್ಯ ಸರ್ ಅವರ ರೂಮ್ಮೇಟ್ಸ್. ಸೊ ಈ ಸಿನಿಮಾದಲ್ಲಿ ನಾನು ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ 3 ಹಂತಗಳಲ್ಲಿ ಕಂಪ್ಲೀಟ್ ಆಗಿ ತಂಡದ ಜೊತೆಗೆ ಇಟ್ಕೊಂಡು ಹೆಲ್ಪ್ ಮಾಡೋಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಆ ಜರ್ನಿನೇ ತುಂಬಾ ಅದ್ಭುತ. ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ, ಇದೆಲ್ಲ ಶುರು ಆಗಿದ್ದು ನನ್ನ ಫ್ರೆಂಡ್ ಇದ್ರು ಶಿವರಾಜ್ ಅಂತ. ಸೊ ಅವರಿಂದ ನನಗೆ ಸರ್ವರ್ ಪರಿಚಯ ಆದ್ರು. ಸೊ ಅದಾದ್ಮೇಲೆ ಸೂರ್ಯನ ಸರ್ವರ್ನ ಪರಿಚಯ ಮಾಡಿಸಿ ಅಲ್ಲಿಂದ ಈ ಜರ್ನಿ ಶುರು ಆಗಿದ್ದು. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನಾನು ನಮ್ಮ ಫ್ರೆಂಡ್ ಶಿವರಾಜ್ ಅಂತ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅಂದಾಗೆ ಈ ಕಾರ್ಯಕ್ರಮಕ್ಕೆ ನಮಗೆ ಹೊಸ ತಂಡಕ್ಕೆ ಬಂದಿರುವಂತ ಎಲ್ಲ ಗಣ್ಯರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಹೊಸ ತಂಡಕ್ಕೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ, ನಮ್ಗೆ ತುಂಬಾ ಖುಷಿ ಆಗುತ್ತೆ. ಸೊ ಇದೇ ತಿಂಗಳು 28ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೊಸಬರ ತಂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ಬಿಟ್ಟು ಸಿನಿಮಾನ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ನೀವು ಚೆನ್ನಾಗಿ ಲೈಕ್ ನೀವು ಹೇಳಿದ್ರೆ ಅಟ್ಲೀಸ್ಟ್ ನಮ್ ನೆಕ್ಸ್ಟ್ ಬರುವಂತ ಒಂದು ನಟರಿಗಾಗ್ಲಿ, ಪ್ರೊಡಕ್ಷನ್ ಹೌಸ್ಗಳಾಗ್ಲಿ ಇನ್ನೂ ಹೆಚ್ಚೆಚ್ಚು ಚಿತ್ರಗಳನ್ನ ತೆಗೆಯಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಅಂಡ್ ಬಿಗ್ ಥ್ಯಾಂಕ್ಸ್ ಟು ವಾಲ್ಕೆನೋ ಪಿಕ್ಚರ್ಸ್ ಪ್ರೊಡ್ಯೂಸರ್ ಎಲ್ಲ 5 ಜನ ಪ್ರೊಡ್ಯೂಸರ್ಗಳು ನನ್ನ ನಮನಗಳು ಒಂದು ಒಳ್ಳೆ ರೋಲ್ ಕೊಟ್ಟಿದ್ದಕ್ಕೆ. ಅಂಡ್ ನಾನ್ ಬಂದಾಗ ನನ್ಗೆ ಈ ರೋಲ್ ಇನ್ನೂ ಫಿಕ್ಸ್ ಆಗಿರ್ಲಿಲ್ಲ. ನನಗೋಸ್ಕರನೇ ಸೂರ್ಯ ಈ ರೋಲ್ ನ ಬರ್ತಿದ್ದ ಲೆವಿ ಅಂತ ಕ್ಯಾರೆಕ್ಟರ್. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಸೂರ್ಯ. ಥ್ಯಾಂಕ್ ಯು. ಶುಭ ಸಂಜೆ ಎಲ್ರಿಗೂ. ನನ್ನ ಹೆಸರು ಹರೀಶ್ ಅಸ್ಮಿತ್ ಅಂತ. ನಾನು ಇದ್ರಾಗೆ ಬಾಲ್ಯ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಎಲ್ಲರೂ ಹೇಳಿದ್ರು ಎಲ್ಲರೂ ಕಾಸ್ಟ್ಯೂಮ್ ಅಲ್ಲೇ ಬಂದಿದ್ದೀವಿ ಅಂತ. ಬಟ್ ನಾನು ಕಾಸ್ಟ್ಯೂಮ್ ಅಲ್ಲಿ ಬಂದಿಲ್ಲ. ನಾನು ಅದೇ ಕಾಸ್ಟ್ಯೂಮ್ ಅಲ್ಲಿ ಏನಾದ್ರು ಬಂದಿದ್ರೆ ಗೇಟ್ ಅಲ್ಲೇ ಹೊರಗೆ ಕಳ್ಸೋರು ನನ್ನ. ಯಾಕಂದ್ರೆ ಆ ತರ ಕ್ಯಾರೆಕ್ಟರ್, ಆ ತರ ಕಾಸ್ಟ್ಯೂಮ್ ನಂದು.
ಇದರಲ್ಲಿ ಅವಕಾಶ ಮಾಡಿಕೊಟ್ಟಿರೋರಿಗೆ ಸೂರ್ಯ ಸರ್ ಅವ್ರಿಗೆ ತುಂಬಾ ಥ್ಯಾಂಕ್ ಯು. ಸರೋವರ ಬಂದ್ಬಿಟ್ಟು ನಮ್ಮ ಅಣ್ಣಯಿಂದಾನೇ ನನಗೆ ಚಾನ್ಸ್ ಸಿಕ್ಕಿದೆ. ಹೀರೋ ನಮ್ಮ ಅಣ್ಣ ಮಾಡ್ತಿದ್ದೇನೆ, ಅದ್ರಲ್ಲಿ ನಾನು ಅದ್ರ ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು. ಟ್ರೈಲರ್ ಎಲ್ಲರೂ ನೋಡಿದ್ದೀರಾ ಎಷ್ಟು ಇಂಟ್ರೆಸ್ಟ್ ಆಗಿದೆ ಅಂತ. ನಾವು ಇವಾಗ ಆಡಿಯನ್ಸ್ಗೆ ಬೇಕಾಗಿರೋದು ಮೇನ್ ಕಂಟೆಂಟ್, ಇಂಟ್ರೆಸ್ಟ್. ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಇರ್ತೀವಿ, ಆ ರೀಲ್ಸ್ ನೇ ಅಟ್ಲೀಸ್ಟ್ 10-15 ಸೆಕೆಂಡ್ಸ್ ಇರೋದನ್ನ ಸ್ಕ್ರೋಲ್ ಮಾಡ್ತಾ ಇರ್ತೀವಿ. ಅಂತದ್ದು ಆಡಿಯನ್ಸ್ ಬಂದು 2 ಗಂಟೆ ಥಿಯೇಟರ್ ಕುತ್ಕೊಂಡು ಮೂವಿ ನೋಡ್ಬೇಕಂದ್ರೆ ಎಷ್ಟು ಅದ್ರ ಕಂಟೆಂಟ್ ಇದ್ರೆ, ಎಷ್ಟು ಇಂಟ್ರೆಸ್ಟ್ ಆಗಿದ್ರೆ ನೋಡ್ತಾರೆ ಅನ್ನೋದು ಗೊತ್ತು. ಆ ಇಂಟ್ರೆಸ್ಟ್ ನಾವು ಮೂಡ್ಸಕ್ಕೋಸ್ಕರ ಟ್ರೈ ಮಾಡಿದೀವಿ. ಅದನ್ನ ನೀವು ನೋಡಿ ಜಡ್ಜ್ ಮಾಡ್ಬೇಕಂತ ಹೇಳಿ ಆಡಿಯನ್ಸ್ ಕೋರ್ಕೊಂತ ಇದೀವಿ. ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ ಯು. Ravindra sir. I am standing here. I acted a small role in this movie, and all the best for director Surya and hero Sarovar, and the heroine is sitting there, Saundarya. And the another movie, Capital City Heroines, also has come today, Rajiv Reddy sir, and I acted in that movie also, Capital City. And all the best, and please come to the theatre and enjoy well. Sunil sir, Vivian sir, thank you for coming sir. ಈ ಸಿನಿಮಾ ಬಗ್ಗೆ ಟ್ರೈಲರ್ ಎಲ್ಲರೂ ನೋಡಿದ್ರಿ, ನೀವೇ ಹೇಳ್ಬೇಕು ಹೇಗಿದೆ ಅಂತ. ನಮ್ದೇನು ತೆರೆ ಹಿಂದೆ ಕೆಲಸ ಅಷ್ಟೇ, ಇಲ್ಲೂ ಹಿಂದಕ್ಕೆ ಹಾಕಿದ್ರು ಅಷ್ಟೇ. ಈಗ ಮುಂದೆ ಬಂತು. ಇದರ ನೆಕ್ಸ್ಟ್ ಎವ್ರಿಥಿಂಗ್ ಇಸ್ ದಟ್ಸ್ ಆಲ್. ಥ್ಯಾಂಕ್ ಯು ಸರ್. ಈ ಮಟ್ಟಕ್ಕೆ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ತುಂಬಾ ಎಕ್ಸ್ಪೆಕ್ಟೇಷನ್ಗೂ ಮೀರಿ ಒಂಥರ ಲೈಕ್ ಆ ಹಾಲಿವುಡ್ ಟಿಂಟ್ ಇದೆ, ಲೈಕ್ ಆ ಹಾಲಿವುಡ್ ಟಚ್ ಇದೆ. ಸೊ ಯಾರು ಇದುವರೆಗೂ ಟ್ರೈ ಮಾಡದೇ ಇರುವಂತಹ ಒಂದು ವೆರಿ ಯುನೀಕ್ ಆಗಿರುವಂತಹ ಒಂದು ಜಾನರ್ ಟ್ರೈ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಮಾಸ್ಟರ್ ಸೂರ್ಯ ಅವರು. ಹಾಗೆ ಸರೋವರ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಡಿಫ್ರೆಂಟ್ ಆಗಿ. ಅಂಡ್ ನನ್ನ ಕೂಡ ನಾನೇ ಅನ್ಕೊಂಡಿರ್ಲಿಲ್ಲ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟರ್ ಅಂಡ್ ಕ್ಯಾಮ್ರಾಮನ್. And I'm very thankful for my team. And ನಮ್ಮ ಗೆಸ್ಟ್ ಆಗಿ ಬಂದಿರೋ ಅಜಯ್ ರಾವ್ ಸರ್, ಸಿಂಪಲ್ ಸುನಿ ಸರ್, ಚಿಲ್ಲರ್ ಮಂಜು ಸರ್, ವಿಲಿಯಂ ಡೇವಿಡ್ ಸರ್, ಐ ಆಮ್ ಅ ಫ್ಯಾನ್ ಆಫ್ ಆಲ್ ಆಫ್ ಯು. ನಿಶ್ಚಿತ್ ಕುರೋಡಿ, ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಅಂಡ್ ಇಷ್ಟು ಒಳ್ಳೆ ದೊಡ್ಡ ಆಕ್ಟರ್ಸ್ ಮುಂದೆ ನಾವು ಟ್ರೈಲರ್ನ ಹಾಕಿ ಎಲ್ಲರೂ ಇಷ್ಟಪಟ್ಟಿದ್ದಾರೆ, ಅದೇ ನನಗೆ ಖುಷಿಯಾದಂಥ ವಿಷಯ. ಅಂಡ್ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ, ನಾನು ಈ ತರ ಒಂದು ಗೆಟಪ್ ಅಲ್ಲಿ, ಈ ತರ ಒಂದು ಲುಕ್ ಅಲ್ಲಿ ಹೀಗೆ ಕಾಣ್ತೀನಿ ಅಂತಲೂ ನಾನು ಅನ್ಕೊಂಡೇ ಇರಲಿಲ್ಲ. ಆ ತರ ಒಂದು ಯೂನಿಕ್ ಆಗಿ ತೋರಿಸಿದ್ದಾರೆ ನನ್ನ. ಐ ಆಮ್ ವೆರಿ ಥ್ಯಾಂಕ್ಫುಲ್. ಅಂಡ್ ಯಾ, ನಿಮ್ಗೆ ಇಷ್ಟ ಆಗಿದೆ, ನನಗೆ ಚಿಯರ್ಸ್ ಕೇಳಿಸ್ತು. ಅಂಡ್ ದಟ್ಸ್ ಆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕಿರೀಟ ಒಂದಿಲ್ಲ. 18 Telugu, 5 Tamil, 2 Hindi, and 6 web series. Okay. So now this is what I am now today. But just before Animal, I went through a lot of struggle. I did a fantastic film called Circle Inspector in Kannada. Super film, big banner, big budget, big artists, big technicians. Nothing happened in my career. Then I did Telugu, I did Pelli, big film, super hit. I did about 50, 60, 100 films in Telugu. Nothing happened. Tamil I did. So I was struggling and also turning old. I'm 59 now. So I was almost giving up hope, and I said, and the worst part is they started making me doing father roles, and then went up to grandfather roles. You know, they wanted me to play the very old people, hero's father. So I was, almost giving up. And then something happened. A bunch of producers, very passionate people, they called me and said, "Sir, we are making a film called Momty, and please, you must come to Bangalore, and you must." So they told me this fantasy. I said, "Is this like 100 crore budget?" "No, sir. This is from our heart we are making." So the producers, the directors, the team. Let me tell you one thing. I don't know how this film is going to do, but today I'm saying, Momty is a super duper hit. It is a success story because we took a lot of time. We started as a dream, and we made this dream a reality. And to be a part of the dream, I'm so proud, sir. So the reason why I said that, I'm doing this, I go around telling people that I'm doing 25 films, I'm doing this, because not that I'm showing off. I'm saying, if I can do it, you can do it. Never ever give up. Success is just in the heart. So if you have passion, this is the result. And last month I had 2 films released. February is a very lucky month for me. 7th was Tandel, a pan-India film. 7th was, and then 14th is Laila. 28th is Mount Dian. So February is a lucky month for me.
all these movies are super duper hit. So Mom Chiyan will also be a super duper hit. So God bless you all. Thank you so much. And Ajay Rao and Bablu Tutila sir and Manjunath Krishnamurthy sir, Tillaramandi sir, Rajiv Reddy sir, ಎಲ್ಲರಿಗೂ ಹೆಸರು ಹೇಳ್ತಾ ಹೋದ್ರೆ ಟೈಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಈ ಸಿನಿಮಾದ ಪ್ರತಿಯೊಬ್ಬರು ಕಥೆಗಳು ಕಾಯ್ತಾ ಇರ್ತಾರೆ. ಅಂದ್ರೆ ಯಾವ್ದಾದ್ರು ಹೊಸ ಕತೆ ಬರುತ್ತಾ ಅಥವಾ ಇಂಟ್ರೆಸ್ಟಿಂಗ್ ಕುತೂಹಲ ಭರಿತವಾಗಿರುವಂತ ಯಾವ್ದಾದ್ರು ಕತೆ ಬರುತ್ತಾ ಅಂತ ಕಾಯ್ತಾ ಇರ್ತಾರೆ. ಸೊ ಅಂತವ್ರಿಗೆ ಒಂದು ಕುತೂಹಲ ಭರಿತವಾಗಿರುವಂತ ಒಂದು ಕತೆ ಇರುತ್ತೆ. ಒಂದು 2 ಅವರ್ ಹೊರಗಡೆ ಪ್ರಪಂಚನ ಮರೆಸ್ಬಿಟ್ಟು ಈ ಪ್ರಪಂಚಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ ಅನ್ನೋದು ನಿಮ್ಗೆ ಅಶ್ಯೂರೆನ್ಸ್ ಗ್ಯಾರಂಟಿ ಕೊಡ್ತೀನಿ ನಾನು. ಅಂಡ್ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಅಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಕ್ಯಾಮ್ರಾಮನ್ ಡಿಒಪಿ ಅವ್ರಿಗೆ, ಕ್ಯಾಮ್ರಾಮನ್ ಡಿಒಪಿ ಬಗ್ಗೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಹಿಂಗು ತೆಂಗಿದ್ರೆ ಮಂಗನ ಅಡುಗೆ ಮಾಡುತ್ತೆ ಅಂತಾರಲ್ಲ ಹಾಗೆ. ಸೊ ಅಂದ್ರೆ ಐ ಮೀನ್ ಈ ಮಾತು ಏನಕ್ಕೆ ಹೇಳ್ತಾ ಇದ್ದೆ ಅಂದ್ರೆ, ಸೊ ಎಲ್ಲ ಎಕ್ವಿಪ್ಮೆಂಟ್ಸ್ ಕೊಟ್ಬಿಟ್ಟು ಎಲ್ಲ ಬಜೆಟ್ ಕೊಟ್ಬಿಟ್ರೆ ಎಲ್ಲೂ ಚೆನ್ನಾಗಿ ಮಾಡ್ತಾರೆ ಸಿನಿಮಾ. ಸೊ ಇರೋ ರಿಸೋರ್ಸ್ ಅಲ್ಲೇ ಸಪೋಸ್ ಎಲ್ಲ ಒಂದು ಫಾರೆಸ್ಟ್ ಹೋಗಿರ್ತೀವಿ, ಅಲ್ಲಿ ಅದಿರಲ್ಲ ಇದಿರಲ್ಲ ಅಂತಲ್ಲಿ ಏನಿದೆ ಅದಲ್ಲೇ ಪಟ 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 ಮಾಡ್ಬಿಟ್ಟು ಒಂದು ಶಾರ್ಟ್ ತೆಗೆದು ಕೊಟ್ಬಿಟ್ರೆ, ಒಂದು ಬ್ಯೂಟಿಫುಲ್ ಆಗಿ ಶಾರ್ಟ್ ತೆಗೆದು ಕೊಟ್ಬಿಟ್ರೆ. ಸೊ ಅಂತ ಒಂದು ಕೆಪಾಸಿಟಿ ಇರುವಂತ ನಮ್ಮ ಕಾರ್ತಿಕ್ ಶರ್ಮಾ, ಥ್ಯಾಂಕ್ ಯು. ಸೊ ಊರಿಂದ ನಮ್ಮ ತಂದೆಯವರು ಬಂದಿದ್ದಾರೆ, ರಾಮಣ್ಣ ಅಂತ ಅವ್ರ ಹೆಸರು. ಥ್ಯಾಂಕ್ ಯು ಅಷ್ಟು ದೂರದಿಂದ ಬಂದಿರೋದಕ್ಕೆ. ನಮ್ಮ ರಿಲೇಟಿವ್ಸ್ ಬಂದಿದ್ದಾರೆ, ನಮ್ಮ ಬ್ರದರ್ಸ್ ಬಂದಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ ಯು. ಸರ್ ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಸೊ ಇದೊಂದು ಇಲ್ಲಿ ವ್ಯವಸ್ಥೆಯಲ್ಲಿ ಏನಾದರೂ ಲೋಪದೋಷಗಳಾಗಿದ್ರೆ ದಯವಿಟ್ಟು ಕ್ಷಮಿಸಿ, ಯಾಕಂದ್ರೆ ನಾವು ಹೊಸದಾಗಿ ಮಾಡಿದೀವಿ ಇದನ್ನ. ಥ್ಯಾಂಕ್ ಯು ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಿಹೈಂಡ್ ದ ಸ್ಕ್ರೀನ್ 1 ಅವರ್ 2 ಅವರ್ ಅಲ್ಲ 10 days ಇಂದ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ಸರೋವರ್ ಕಾಲ್ ಮಾಡಿ ಹೇಳ್ತಾ ಇರ್ತಾರೆ. ಅದ್ರ ಸ್ಟೇಜ್ ಮೇಲೆ ಬಂದಿದ ತಕ್ಷಣ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಹೋಗ್ಬಿಡ್ತಾರೆ. ಬಟ್ ಅವ್ರ ಕೆಲಸ ಎಲ್ಲವನ್ನ ತೋರಿಸುತ್ತೆ. ಇದೀಗ ದ ಮ್ಯಾನ್ ಬಿಹೈಂಡ್ ದ ಸಿನಿಮಾ ನಮ್ಮ ನಿರ್ದೇಶಕರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ. ಮಸ್ಜಿದ್ ಸೂರ್ಯ ಅವರು. ಇವ್ರ ಹೆಸರು ಹಾಗೆ ವಿಲಿಯಂ ಡೇವಿಡ್ಸನ್ ಸರಿಗೂ, ಹಾಗೆ ನಮ್ಮ ಸಿಂಪಲ್ ಸುನೀಲ್ ಸರಿಗೂ, ಹಾಗೆ ನಿಶ್ಚಿತ್ ಅವರಿಗೂ, ಹಾಗೆ ಎಲ್ಲ ಫ್ಯಾಮಿಲಿ ಬಂಧುಗಳೆಲ್ಲ ಬಂದಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ. ಸೊ ಮಾಂಕ್ ದಿ ಯಂಗ್ ಇದೊಂದು ಸೈನ್ಸ್ ಫಿಕ್ಷನ್ ಮೂವಿ ಆಗಿರುತ್ತೆ, ಹಾಗೆ ರೆಟ್ರೋ ಕೂಡ ಇರುತ್ತೆ, ಅವತ್ತು ಹೇಳಿದ್ದೀನಿ ನಿಮಗೆ. ಸೊ ಮೇನ್ ಆಗಿ ಇದರಲ್ಲಿ ಕಾನ್ಸೆಪ್ಟ್ ಬಂದ್ಬಿಟ್ಟು ಪಾಸಿಟಿವ್ ನೆಗೆಟಿವಿಟಿ ಅಂತ. ಸೊ ಪಾಸಿಟಿವ್ ಬಂದ್ಬಿಟ್ಟು ರಾಡಾ ದೇಶನ್ ಚಕ್ರ, ಮಾಸ್ಕ್ ಹಾಕೊಂಡು ನೋಡಿದ್ರಲ್ಲ ಅದು ರಾಡಾ ದೇಶನ್ ಚಕ್ರ. ನೆಗೆಟಿವ್ ಬಂದ್ಬಿಟ್ಟು ಕಿಂಡ್ರಿ, ಅದು ಸೀಕ್ರೆಟ್ ಕ್ಯಾರೆಕ್ಟರ್ ಆಗಿರುತ್ತೆ. ಸೊ ನೆಗೆಟಿವ್ ಹೇಗೆ ಕ್ರಿಯೇಟ್ ಆಯಿತು ಮತ್ತೆ ಪಾಸಿಟಿವ್ ಹೇಗೆ ಕ್ರಿಯೇಟ್ ಆಯಿತು. ಸೊ ನೆಗೆಟಿವ್ ಎಷ್ಟು ಸ್ಪೀಡ್ ಆಗಿ ಸ್ಪ್ರೆಡ್ ಆಗುತ್ತೆ ಅದು ಜನರಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಪಾಸಿಟಿವಿಟಿ ತುಂಬಾ ಸ್ಲೋ ಆಗಿ ಸ್ಟ್ರಾಂಗ್ ಆಗುತ್ತೆ, ಅದು ಜನರಿಗೆ ಇಷ್ಟ ಆಗೋದಿಲ್ಲ. ಸೊ ಆ ಒಂದು ಕಾನ್ಸೆಪ್ಟ್, ನೇಚರ್ ಕಾನ್ಸೆಪ್ಟ್ ಕೂಡ ಇದೆ. ಸೊ ಈ ತರ ಹಲವಾರು ಕಾನ್ಸೆಪ್ಟ್ಗಳು ಹೊಂದಿರೋ ಮಾಂಕ್ ದಿ ಯಂಗ್ ಮೂವಿ. ಹಾಗೆ ಟೆಕ್ನಿಷಿಯನ್ಸ್ಗಳ ಬಗ್ಗೆ ಹೇಳ್ಬೇಕಂದ್ರೆ, ಸೊ ನಾವು ಸಿ ಜೆ ವರ್ಕ್ ಏನ್ ನೋಡ್ತಾ ಇದ್ದೀರಾ, ಸೊ ಇದು ತಗೊಳ್ಳೋದೇ ಒಂದು ಚಾಲೆಂಜು. ಸೊ ನಾವು ಸ್ಟಾರ್ಟ್ ಮಾಡಿದಾಗ ಒಂದ್ ಕಡೆ ಕೊಟ್ಟಿದ್ವಿ ಸಿ ಜೆ ವರ್ಕ್ ಮಾಡೋದಕ್ಕೆ. ಈ ಚಾಪರ್ಸ್ಗಳು ಏನ್ ನೋಡ್ತಿದ್ದೀರಲ್ಲ ನೀವು, ಅದು ರಿಯಲಿಸ್ಟಿಕ್ ಫೀಲ್ ಬರ್ತಾ ಇರಲಿಲ್ಲ. ಸೊ ರಿಯಲಿಸ್ಟಿಕ್ ಫೀಲ್ ಬರ್ಲಿಲ್ಲ ಅಂದ್ರೆ ಎಲ್ರಿಗೂ ಗೊತ್ತು, ಆಡಿಯನ್ಸ್ ಹತ್ರ ನೆಗೆಟಿವ್ ಮಾತಾಡ್ಬಿಡ್ತಾರೆ. ಸೊ ಅದನ್ನ 6 months ಬೇರೆ ಕಡೆ ಸ್ಪೆಂಡ್ ಮಾಡಿ ಅಲ್ಲೂ ರಿಯಲಿಸ್ಟಿಕ್ ಫೀಲ್ ಬರಲಿಲ್ಲ. ಹಾಗಾಗಿ ಏನ್ ಮಾಡ್ಬೇಕಂತ ತೋರಿಸದೆ ಒಂದು ಎಡಿಟರ್ ಕಡೆಯಿಂದ ಧನುಷ್ ಎಲ್ ಬೇದ್ರೆ ಅವ್ರ ಕಡೆ ನೋಡಿದಾಗ ಒಂದು CJ ಸಿಕ್ತು. ಅದು ಎಲ್ಲ ಕಾಲೇಜ್ ಹುಡುಗರಾಗಿದ್ರು. ಸೊ ಪ್ರತಿ ಡೇನು ಟೆನ್ಷನ್, ಅಂದ್ರೆ ರಿಯಲಿಸ್ಟಿಕ್ ಫೀಲ್ ಬರ್ತಾ ಇರಲಿಲ್ಲ, ಟೆನ್ಷನ್ ಆಗುತ್ತೆ. ಯಾಕಂದ್ರೆ ಏನ್ ಮಾಡ್ಬೇಕು ಏನು, ಈಗ CJ ಬೇಕು ಅಂದ್ರೆ ಈಗ ರಿಯಲಿಸ್ಟಿಕ್ ಬರಲಿಲ್ಲ ಅಂದ್ರೆ ಜನಗಳಿಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಕಾಲೇಜ್ ಹುಡುಗರು ಪಾಪ ಎಕ್ಸಾಮ್ಗಳು ಬಿಟ್ಟು ಈ ತರ ರಿಯಲಿಸ್ಟಿಕ್ ಫೀಲ್ ಬರೋ ತರ ಎಲ್ಲ ಬಂದಿದೆ ಅನ್ಕೊಂತೀನಿ. ಸೊ ಇಷ್ಟು ಹೇಳ್ತೀನಿ. ಸಾರಿ ಇವತ್ತು ಡಿಲೇ ಆಗಿದೆ, ಸೊ ಹಾಗೆ ಎಲ್ಲ ನರ್ವಸ್ ಆಗಿದೆ, ಏನು ಎಲ್ಲ ಲೇಟ್ ಆಯ್ತು, ಪ್ರತಿಯೊಬ್ಬರಿಗೂ ಸೀಟ್ ಸಿಗಲಿಲ್ಲ, ಆ ಥರ ಇದು ಆಗ್ತಿಲ್ಲ. ಸೊ ಹಾಗಾಗಿ ನನಗೂ ಮಾತುಗಳು ಬರ್ತಾ ಇಲ್ಲ. ಆಕ್ಚುಲಿ ನನಗೂ ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟಿದೆ, ಯಾಕಂದ್ರೆ ಲೇಟ್ ಆಗಿ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು. ಸೊ ಹಾಗಾಗಿ ತಪ್ಪೇನಾದ್ರು ಮಾತಾಡಿದ್ರೆ ಕ್ಷಮಿಸ್ಬಿಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇದು ಸೈನ್ಸ್ ಫಿಕ್ಷನ್ ಜಾನರ್ ಆಗಿರುತ್ತೆ. ಸೊ ನೋಡಿ ಥಿಯೇಟರ್ಸ್ಗಳಿಗೆ Feb 28 ಬರುತ್ತೆ. ಸೊ ಹಾರೈಸಿ. ಥ್ಯಾಂಕ್ ಯು ಸೋ ಮಚ್. ಹಾಗಾಗಿ ಅವರ ಪಾತ್ರದ ವೇಷಭೂಷಣದಲ್ಲಿ ನಿಮ್ಮ ಮುಂದೆ ಮಾತಾಡಬೇಕು ವಿನಯ್ ರೆಡ್ಡಿ ಶೆಟ್ಟಿ ಹೇಳಿದರು. ಸರ್ ಸೀನಿಯರ್ ಇರ್ಬೋದು, ಬಟ್ ಸ್ಟಿಲ್ ವಿ ಆರ್ ವೆರಿ ಯಂಗ್ ಇನ್ ಆರ್ಟ್ ಅಲ್ವಾ ಸರ್? ಸರ್ ಮಾತಾಡಿ ಸರ್, ಗನ್ ಆ ಕಡೆ ಕೊಟ್ಬಿಡಿ ನೀವು. ಶೂಟ್ ಮಾಡಿ
ಓಕೆ ಅವರು ಕರೆಕ್ಟ್ ಆಗಿದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಲಿ ಎಲ್ಲರಿಗೂ ನಮಸ್ಕಾರ. ವೇದಿಕೆಗೆ ಮುಂದೆ ರೈಟ್ ಅಂಡ್ ಲೆಫ್ಟ್ ಸೈಡ್ ಅಂತ ಹಿಂದೆ ಇರುವ ಎಲ್ಲ ಅತಿಥಿಗಳು ಅಂದ್ರೆ ವಿಶೇಷವಾಗಿ ಮುಖ್ಯ ಅತಿಥಿಗಳು ಹೆಸರು ಅಫ್ಕೋರ್ಸ್ ಈಗ ನಾನು ಹೇಳ್ತೀನಿ ಅಂದ್ರೆ ಮತ್ತೋಗ್ಬಿಡ್ತೀನಿ ಸೆಂಟ್ರಲ್ಲಿ. ಅವರಿಗೆ ನಮ್ಮ ಮಾಧ್ಯಮ ಸ್ನೇಹಿತರು 2021 ನಮ್ಮ ಜೊತೆಲೇನೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಅವರಿಗೆ ಇವತ್ತು ಈ ಫಂಕ್ಷನ್ಗೆ ಬಂದಿರೋ ನಮ್ಮ ಸ್ನೇಹಿತರು, ನಮ್ಮ ಕೋ ಪ್ರೊಡ್ಯೂಸರ್ಸ್, ಕೋ ಆರ್ಟಿಸ್ಟ್ ಎಲ್ಲ ಸ್ನೇಹಿತರು, ಅವ್ರ ಫ್ಯಾಮಿಲಿ ಅವರಿಗೆ, ಟೆಕ್ನಿಷಿಯನ್ಸ್ ಅವರಿಗೆ, ಕಲಾವಿದರು ಅವರಿಗೆ ನನ್ನ ಹೃದಯ ಪೂರ್ವಕ ನಮಸ್ಕಾರ ಅಂಡ್ ಸುಸ್ವಾಗತ, ಅಭಿನಂದನೆಗಳು. ನಮ್ಮ ಮಾಧ್ಯಮ ಸ್ನೇಹಿತರ ಹತ್ರ ಒಂದೇ ಸಿಕ್ಕ ಕ್ವಶ್ಚನ್. ಫಸ್ಟ್ ರಿಷಬ್ ಶೆಟ್ಟಿ ಅವರು ಪೋಸ್ಟರ್ ರಿಲೀಸ್ ಮಾಡುವಾಗ ನಾನು ಹೆಂಗೆ ಕನ್ನಡ ಮಾತಾಡಿದ್ದೆ, ಈಗ ನಾವು ಹೆಂಗ ಮಾತಾಡ್ತೀನಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ? ಇದಕ್ಕೆ ಅರ್ಥ ಏನಂದ್ರೆ ಐ ಲವ್ ಕನ್ನಡ. ನಾನು ಕನ್ನಡ ಮಣ್ಣಿಗೆ ಇದ್ದೀನಿ, ಕನ್ನಡ ಗಾಳಿನ ಉಸಿರಾಡ್ತಾ ಇದ್ದೀನಿ, ಕನ್ನಡ ಕಾವೇರಿ ನೀರನ್ನ ಕುಡಿತಾ ಇದ್ದೀನಿ. ಅಕ್ಕಂಪಕ್ಕ ಇರೋ ಎಲ್ಲರೂ ನಮ್ಮ ಕನ್ನಡ ನಮ್ಮ ಬಂಧುಗಳು. ನಾನು ಕನ್ನಡ ಕಲಿಲೇಬೇಕು. ದಿಸ್ ಈಸ್ ಹೌ ನಾನು ಎಲ್ಲರಿಗೂ ಅಡ್ವೈಸ್ ಮಾಡ್ತೀನಿ. ಓಕೆ, ನಮ್ಮ ಮೂವಿ ಮಾಂಕದಾಗ 2020 ಚಿಕ್ಕ ಗಿಡ ಆಯ್ತು, ಈಗ ದೊಡ್ಡದಾಯ್ತು, ಬಂದಿದೆ. ನೀವು ಎಲ್ಲರೂ ಕೇಳಿದ್ದೀರಾ, ಎಲ್ಲರೂ ಮಾತಾಡಿದ್ದಾರೆ, ನೀವು ಕೇಳಿದ್ದೀರಾ. ಟ್ರೈಲರ್ ಹೆಂಗಿದೆ ನೋಡಿದ್ದೀರಾ. ಓಕೆ ಫೈನ್. ಅದು ಹೆಂಗ ಬಂತು? ನಮ್ಮ ಅನುಷಾ ಅವರು ಹೇಳಿದ್ದಾರೆ, ಯಂಗ್ ಟ್ಯಾಲೆಂಟ್ಸ್ ದಿಸ್ ಇಸ್ ಟು ಬಿ ನೋಟೆಡ್. ಯಂಗ್ ಟ್ಯಾಲೆಂಟ್ ಬರ್ತಾರೆ ಅಂದ್ರೆ ಆ ಜಾಗ ಸೂಪರ್ ಆಗುತ್ತೆ. ಫಸ್ಟ್ ಮೂವಿ ನಮ್ಮ ಡೈರೆಕ್ಟರ್ ಸೂರ್ಯ ಅವ್ರದ್ದು. ನಾನು ಇದಕ್ಕಿಂತ ಮುಂಚೆ ಒಂದು ಸಾರಿ ಹೇಳಿದ್ದೀನಿ, 27 years old ಬಾಯ್ ಹೆಂಗ ಮಾಡಿದ್ದಾರೆ ನೋಡಿ. ನೀವು ಥಿಯೇಟರ್ ಹೋಗ್ಬಿಟ್ಟು ಮಾಂಕದ ಹೆಂಗನೆ ನೋಡುವಾಗ ಈ ಯಂಗ್ ಟ್ಯಾಲೆಂಟ್, ಯುವ ಡೈರೆಕ್ಟರ್, ಯುವ ಕಲಾವಿದರು, ಯುವ DOP, ಇವರೆಲ್ಲ ಯುವ ದಿ ಯಂಗ್ ಹೆಂಗೆ ಮಾಡಿದ್ದಾರೆ ನಿಮಗೆ ಅರ್ಥ ಆಗ್ತದೆ. ನೀವು ಈ ತರ ಯಂಗ್ಸ್ಟರ್ ಎಂಕರೇಜ್ ಮಾಡಿ ಅವ್ರಿಗೆ ಜಾಗ ಕೊಡ್ತೀರಂದ್ರೆ ನಮ್ಮ ಕನ್ನಡ ಸಿನಿ ಫೀಲ್ಡ್ ಹಾಲಿವುಡ್ಗೆ ಹಿಂದೆ ಇರಲ್ಲ, ಜೊತೆಲಿನೂ ಇರಲ್ಲ, ಮುಂದೆ ಇರುತ್ತೆ. ಇದರಲ್ಲಿ ಯಾವುದೊಂದು ಡೌಟ್ ಇಲ್ಲ. ದಿಸ್ ಇಸ್ ಮೈ ವಿಷಯ. ಇದರಲ್ಲಿ ದೊಡ್ಡ ಒಂದು ರೋಲು ನಮ್ಮ ಅಭಿಮಾನಿಗಳು. ಡಾಕ್ಟರ್ ಭಾರತ ರತ್ನ ರಾಜ್ಕುಮಾರ್ ಅಣ್ಣ ಅವರು ಹೇಳಿದ ಪ್ರಕಾರ ಅಭಿಮಾನಿಗಳೇ ನಮ್ಮ ದೇವರು. ದಯವಿಟ್ಟು ನಮ್ಮ ಮಕ್ಕಳಕ್ಕೆ, ಮಾರ್ಗದ ಯಂಗಕ್ಕೆ ಬ್ಲೆಸ್ಸಿಂಗ್ ಮಾಡಿ, ಅವ್ರಿಗೆ ಆಶೀರ್ವಾದ ಕೊಡಿ, ಅವ್ರಿಗೆ ಎನ್ಕರೇಜ್ಮೆಂಟ್ ಕೊಡಿ. ಫಸ್ಟ್ ಪ್ರಾಜೆಕ್ಟ್ ಸಕ್ಸಸ್ ಆಗಿಬಿಟ್ಟ, ಲೈಫ್ ಲಾಂಗ್ ಸಕ್ಸಸ್. ಫಸ್ಟ್ ಪ್ರಾಜೆಕ್ಟ್ ಡೌನ್ ಆನ ಅವ್ರು ಮನಸ್ಸು ಬಿಟ್ಬಿಟ್ಟಾರ. ಹೇಳ್ಬಹುದು, ಮನಸ್ಸು ಬಿಡಬಾರದು, ಡೋಂಟ್ ಡಿಮೋರಲೈಸ್, ಆಲ್ ದಿಸ್ ಅಡ್ವೈಸ್ ಕ್ಯಾನ್ ಬಿ ಡನ್. ಬಟ್ ಪ್ರಾಕ್ಟಿಕಲಿ ಯಾರು ಹೂ ಇಸ್ ಅಂಡರ್ಗೋಯಿಂಗ್ ದ ಪ್ರಾಬ್ಲಮ್ ಅವ್ರಿಗೂ ಗೊತ್ತಾಗುತ್ತೆ. ಸೊ ದಯವಿಟ್ಟು ಕುಟುಂಬ ಸಮಯತೆ ಥಿಯೇಟರ್ಗೆ ಬಂದು ನೀವು ಮೂವಿನ ನೋಡಬೇಕು, ನೋಡಿ ಎಂಕರೇಜ್ಮೆಂಟ್ ಮಾಡಬೇಕು. ಯಂಗ್ಸ್ಟರ್ಗೆ ಅವರ ಕನ್ನಡ ಸಿನಿ ಫೀಲ್ಡ್ ಅಲ್ಲಿ ಒಂದು ಎಸ್ಟಾಬ್ಲಿಷ್ ಆಗೋ ಒಂದು ಒಳ್ಳೆ ಜಾಗ ಕೊಡಬೇಕು. ಇನ್ನು ಆಕ್ಚುಲಿ ಪೋಸ್ಟರ್ ರಿಲೀಸ್, ಆಡಿಯೋ ರಿಲೀಸ್, ಟೀಸರ್ ರಿಲೀಸ್, ಫಸ್ಟ್ ಮೀಟ್ 4 ಫಂಕ್ಷನ್ ಅಲ್ಲಿ ಮಾರ್ಕದ ಹೆಂಗ್ ಕಥೆಯ ಹೇಳಿ ಈಗ ನನ್ನ ಹತ್ರ ಏನು ಕಥೆಯೇ ಇಲ್ಲ ಹೇಳ. ಎಷ್ಟೊಂದು ಹೇಳ್ತಾ ಇದ್ದೀರಪ್ಪ. ಸೊ ನಾನು ಮಿಲಿಟರಿ ಅವರಲ್ವಾ, ಯಾವಾಗ ದೇಶದ ಬಗ್ಗೆ ಒಂದೆರಡು ಹೇಳ್ಬಿಡ್ತೀನಿ. ಕೊನೆಯಲ್ಲಿ ನಮ್ಮ ಮಾಧ್ಯಮ ಸ್ನೇಹಿತರು ದಯವಿಟ್ಟು ಗೋರಾಗಬೇಡಿ.
ಯಾಕಂದ್ರೆ ಯಾವಾಗ ನಾನು ಇದೇ ಹೇಳ್ತೀನಿ, ಬಿಕಾಸ್ ಐ ಕೆನಾಟ್ ಚೇಂಜ್ ದ ಡೈಲಾಗ್. ನಾವು ಇರೋ ಮಣ್ಣು, ಆ ಮಣ್ಣಿನ ಹುಟ್ಟಿನ ಹೆಣ್ಣು, ಇಬ್ಬರಿಗೂ ನಾವು ರೆಸ್ಪೆಕ್ಟ್ ಕೊಡಬೇಕು. ಫಸ್ಟ್ ಯಾವುದು ಮಣ್ಣಲ್ಲಿ ಇದೀವೋ ಆ ಭಾಷೆನ ಕಲಿಬೇಕು, ಯಾವುದು ಮಣ್ಣಲ್ಲಿ ಇದೀವೋ ಆ ಕಾನೂನೇ ಒಬೇ ಮಾಡಬೇಕು, ಯಾವುದು ಮಣ್ಣಲ್ಲಿ ಇದೀವೋ ಅಲ್ಲಿ ಮರಗಳು ನಡಬೇಕು. ಇದೇ ನಮ್ದು ಲಾಸ್ಟ್ ಒಂದು ಸೆಂಟೆನ್ಸ್. ಜೈ ಕರ್ನಾಟಕ, ಜೈ ಭಾರತ್, ಜೈ ಹಿಂದ್. ಥ್ಯಾಂಕ್ ಯು ಕರ್ನಲ್ ರಾಜೇಂದ್ರನ್ ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು ಮಾಮ್ ದ ಎಂಡ್ ಟ್ರೈಲರ್ ಇವೆಂಟ್ಗೆ ಯಾರೆಲ್ಲ ಚೀಫ್ ಗೆಸ್ಟ್ಗಳು ಬಂದಿದ್ದರು, ಮಾಧ್ಯಮ ಮಿತ್ರರು ಹಾಗೂ ನನ್ನ ಸ್ನೇಹಿತರು, ಇವರೆಲ್ಲರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮಾಮ್ ದ ಎಂಡ್ ಈ ಹೆಸರೇ ಒಂದು ವಿಭಿನ್ನವಾಗಿದೆ. ಈ ಮೂವಿ ಸಹ ತುಂಬ ಒಂದು ವಿಭಿನ್ನತೆಯನ್ನು ಹೊಂದಿದೆ. ಏನಪ್ಪ ಈ ವಿಭಿನ್ನತೆ ಅಂತ ನೀವು ಕೇಳಿದ್ರೆ, ಒಂದನೇದಾಗಿ ಒಂದು ಕಾಸ್ಟ್ಯೂಮ್ಸ್ ಅಲ್ಲಿ ಇರ್ಬೋದು, ಕತೆ ಮೇಯ್ನ್ ಒಂದು ಕತೆನೇ ಒಂದು ವಿಭಿನ್ನತೆಯನ್ನು ಹೊಂದಿರತಕ್ಕಂಥದ್ದು. ಆಲ್ರೆಡಿ ನಮ್ಮ ನಿರ್ದೇಶಕರು ಹೇಳಿದ ರೀತಿಯಲ್ಲಿ ಒಂದು ಥ್ರಿಲ್ಲರ್ ಫ್ಯಾಂಟಸಿ ಮೂವಿ ಇದು. ಸೊ ಹಾಗಾಗಿ ಇದರಲ್ಲಿ ಒಂದು ವಿಶೇಷತೆ ಇದೆ. ಪ್ರತಿಯೊಬ್ಬರು ಇದೇ ಫೆಬ್ರವರಿ 28ನೇ ತಾರೀಕು ಥಿಯೇಟ್ರಿಗೆ ಬರ್ತಿದೆ, ನೋಡಿ ಆಶೀರ್ವಾದ ಮಾಡಬೇಕು. ಯಾಕಂದರೆ ಹಲವಾರು ದೊಡ್ಡ ಮೂವೀಸ್ ಬಂದಿದೆ. ದೊಡ್ಡ ಮೂವೀಸ್ ಬಂದು ನಿರೀಕ್ಷೆ ಇಟ್ಕೊಂಡಿರುವಂಥ ಒಂದು ಸಮಯದಲ್ಲಿ ಎಷ್ಟೋ ಮೂವಿಗಳು ಸೋತಿದೆ. ಅದೇ ನಿರೀಕ್ಷೆ ಇಲ್ಲದೆ ಇರ್ತಕ್ಕಂಥ ಎಷ್ಟೋ ಮೂವಿಗಳು ಗೆದ್ದಿದೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ಒಂದು ಒಳ್ಳೆ ಕತೆ ಇದೆ, ಒಂದು ಒಳ್ಳೆ ಚಿತ್ರಕಥೆಯನ್ನು ಹೊಂದಿದೆ ಒಂದು ಮೂವಿ. ಯಾರು ಬೇಕಾದ್ರೂ ಗೆಲ್ಲಿಸ್ತಾರೆ ಅನ್ನೋದಕ್ಕೆ ಈ ಜನರ ಒಂದು ತೀರ್ಪೆ ಒಂದು ನಿದರ್ಶನವಾಗಿದೆ. ಹಾಗಾಗಿ ದಯಮಾಡಿ ಈ ಹೊಸಬ್ರು ಏನು ಆ್ಯಕ್ಟ್ ಮಾಡಿದಾರೋ ಇವರು ಮುಂದಿನ ದಿನಗಳಲ್ಲಿ ಸಹ ಒಂದು ಬದುಕು ಕಟ್ಕೊಳ್ಳಿಕ್ಕೋಸ್ಕರ ಒಂದು ಕಲಾವಿದರಾಗಿ ಇದರಲ್ಲಿ ಶ್ರಮಿಸಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಬೆಳಿಬೇಕಂತ ಹೇಳಿದ್ರೆ ತಾವೆಲ್ಲರೂ ಸಹ ಇವರಿಗೆ ಒಂದು ಆಶೀರ್ವಾದ ಮಾಡುವ ಮೂಲಕ ಥಿಯೇಟರ್ಗೆ ಬಂದು ವೀಕ್ಷಣೆ ಮಾಡಬೇಕು. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟ್ ಬೇಕು. ಫೈನಲ್ ಆಗಿ ನಿಮ್ಮಲ್ಲಿ ಒಂದು ವಿನಂತಿ, ಒಂದು ಹೆಲ್ಪ್ ಏನಂತ ಹೇಳಿದ್ರೆ ಕೇಳ್ಕೊಳ್ಳುವಂಥದ್ದು, ದಯಮಾಡಿ ನಿಮ್ಮ ಸ್ನೇಹಿತರಿಗೆ ಇರ್ಬೋದು ಹಾಗೂ ನಿಮ್ಮ ರಿಲೇಟಿವ್ಸ್ಗೆ ಇರ್ಬೋದು, ಪ್ರತಿಯೊಬ್ಬರಿಗೂ ಸಹ ಈ ಮೂವಿಯ ಒಂದು ವಿಶೇಷತೆಯನ್ನು ತಿಳಿಸುವ ಮುಖಾಂತರ ಥಿಯೇಟರ್ಗೆ ಬಂದು ನೋಡಿ ಅಂತ ಒಂದು ಸಂದೇಶವನ್ನು ಕೊಡಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ವಿನಯ್ ರೆಡ್ಡಿ ಶೆಟ್ಟಿಹಳ್ಳಿ. ಮೊದಲ ಮಾಧ್ಯಮ ಮಿತ್ರರೆಲ್ಲರಿಗೂ ನಮಸ್ಕಾರಗಳು. ಆ್ಯಂಡ್ ನಮ್ಮ ಈ ಮಾಮ್ ದ ಎಂಡ್ ಫೈನಲ್ ಟ್ರೈಲರ್ ಲಾಂಚ್ ಇವೆಂಟ್ ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತ ಬಂದಿರೋ ಗೆಸ್ಟ್ಗಳು ನಮ್ಮ ಅಜಯ್ ರಾವ್ ಸರ್, ಆ್ಯಂಡ್ ನಮ್ಮ ಥ್ರಿಲ್ಲರ್ ಮಂಜು ಸರ್, ಆ್ಯಂಡ್ ಪೃಥ್ವಿ ಸರ್, ಬಬ್ಲು ಪೃಥ್ವಿರಾಜ್ ಸರ್, ಆ್ಯಂಡ್ ನಮ್ಮ ವಿಲಿಯಂ ಡೇವಿಡ್ ಸರ್, ಆ್ಯಂಡ್ ಸಿಂಪಲ್ ಸುನಿ ಸರ್. ರಿಯಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ವೆರಿ ಗುಡ್ ಪರ್ಸನ್ಸ್ ಆರ್ ದೇರ್. Just we met yesterday only. How grounded they are really. I felt very happy for you all, sir. And warm welcoming for you, sir. Thanks a lot for coming and supporting our new team. Thanks a lot. And ಇಲ್ಲಿ ನಮ್ಮ ಇವೆಂಟ್ನು ಇದು ಮಾಡಬೇಕು ಅಂತ, ಚೆನ್ನಾಗಿ ಮಾಡಬೇಕು ಅಂತ ಬಂದಿದ್ದಾರೆ. ಎಲ್ಲರೂ ಪ್ರೇಮ ಕೊಡ್ತಾ ಇದ್ದಾರೆ, ಅದು ಪ್ರೀತಿ ಕೊಡ್ತಾ ಇದ್ದಾರೆ. ಅದು ತುಂಬ ಸಂತೋಷ ಆಗ್ತಾ ಇದೆ. ಆ್ಯಂಡ್ ಆ್ಯಕ್ಚುಲಿ ಒಂದು ನಾರ್ಮಲ್ ಸಣ್ಣ ಪುಟ್ಟ ಮೂವಿನು ಪ್ಯಾನ್ ಇಂಡಿಯಾ ಮಾಡೋದು, ಒಂದು ಪ್ಯಾನ್ ಇಂಡಿಯಾ ಮೂವಿನ ಸ್ಪೂನ್ ಇಂಡಿಯಾ ಮಾಡೋದು ಕನ್ನಡಿಗರ ಕೈಯಲ್ಲಿದೆ. ಓಕೆನಾ? ನಾವು ಇಲ್ಲಿ ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್ ನಾರ್ಮಲ್ ಮೂವಿ ಮಾಡಿದ್ದು, ಇದು ಪ್ಯಾನ್ ಇಂಡಿಯಾಕ್ಕೆ ಕರ್ಕೊಂಡು ಹೋಗ್ಬೇಕು. ಅದು ಕನ್ನಡಿಗರ ಕೈಯಲ್ಲಿದೆ. ದಯವಿಟ್ಟು 28 ನಾವು ಚಿತ್ರಮಂದಿರಲ್ಲಿ ಬಿಡುದಾಗ್ತಾ ಇದೆ ನಮ್ಮ ಮೂವಿ. ಪ್ರತಿಯೊಬ್ಬರು ಕನ್ನಡಿಗರು ಮತ್ತೆ ಕರ್ನಾಟಕ ರಾಷ್ಟ್ರದಲ್ಲಿ ಇರೋ ಎಲ್ಲ ಜನಗಳು ದಯವಿಟ್ಟು ಬನ್ನಿ, ನಮ್ಮ ಮೂವಿಗೆ ಬನ್ನಿ, ನಮಗೆ ಸಪೋರ್ಟ್ ಕೊಡಿ. ನಾವು ಮುಂದೆ ಇನ್ನೂ ಮೂವೀಸ್ ಮಾಡ್ತೀವಿ. ಅಂಡ್ ಥ್ಯಾಂಕ್ಸ್ ಅ ಲಾಟ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ, ಅಂಡ್ ಥ್ಯಾಂಕ್ಸ್ ಅ ಲಾಟ್ ಫಾರ್ ಆಲ್ ದ ಪೀಪಲ್ ಹೂ ಕೇಮ್ ಟು ವಿಶ್ ಅಸ್. ಥ್ಯಾಂಕ್ಸ್. ಥ್ಯಾಂಕ್ ಯು. ಈಗ ನಮ್ಮ ಲಾಲ್ ಚಂದ್ರ ಅವರು ಮಾತಾಡ್ತಾರೆ. ಎಲ್ಲರಿಗೂ ಸುಸ್ವಾಗತ, ವಂದನೆಗಳು. ಲಾಸ್ಟ್ ಟೈಮ್ ನಾನು ಮಾತಾಡಿದ್ದೆ, ನಾವು ಈ ಮೂವಿಯಲ್ಲಿ ಎಲ್ಲ ವಿಭಿನ್ನವಾಗಿ ತೋರಿಸಿದ್ದೀವಿ. ಮೂವಿ ಇರಲಿ, ಸ್ಟೋರಿ ಇರಲಿ, ಕಾಸ್ಟ್ಯೂಮ್ಸ್ ಇರಲಿ, ಎವ್ರಿಥಿಂಗ್ ಇಸ್ ಡಿಫ್ರೆಂಟ್ ಇನ್ ದಿಸ್ ಮೂವಿ. ನಾನು ಜನರನ್ನು ಒಂದು ಪ್ರಾರ್ಥನೆ ಮಾಡ್ಕೊತೀನಿ, 28th ಪ್ಲೀಸ್ ಎವ್ರಿಬಡಿ ಜಾಯಿನ್ ಆ್ಯಂಡ್ ಎಂಜಾಯ್ ದಿಸ್ ಮೂವಿ ವಿತ್ ಫ್ಯಾಮಿಲಿ.
ನಾವು ಹಾಲಿವುಡ್ ಮೂವಿ ನೋಡಿ ಹೇಳ್ತೀವಲ್ಲ, ನಾವು ಯಾಕೆ ಹಾಲಿವುಡ್ ಮೂವಿ ತರ ಮಾಡಬಾರ್ದು? ಈ ಮೂವಿ ಡೆಫಿನೆಟ್ಲಿ ಜನ ನೋಡ್ಬಿಟ್ಟು ಹೇಳ್ತಾರೆ, ಈ ತರ ಮೂವಿ ಹಾಲಿವುಡ್ ಅವ್ರು ಮಾಡಬೇಕು. ದಿಸ್ ಶುಡ್ ಕಮ್. ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಬಿ ಎ ಪಾರ್ಟ್ ಆಫ್ ಅವರ್ ಮೌತ್ ದೇಮ್ ಅಂಡ್ ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. First of all, Young the Monk trailer is amazing, excellent, wonderful trailer. ನನಗೆ ಮನಸ್ಪೂರ್ವಕವಾಗಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯಿತು. ಇಲ್ಲಿ ಕರೆಯೋದಕ್ಕೆ ನಾನು ನಮ್ಮ DOP ಕಾರ್ತಿಕ್ ಶರ್ಮಾ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಒಂದು ವಂಡರ್ಫುಲ್ ಆಪರ್ಚುನಿಟಿ ನಾವು ಮಿಸ್ ಮಾಡ್ಕೊಂಡಿರ್ತಾ ಇದ್ದೆ. ಕಾರ್ತಿಕ್ ಶರ್ಮಾ ಅವರು ನನ್ನ ಇಲ್ಲಿ ಇನ್ವೈಟ್ ಮಾಡಿದ್ದು ರೀಸನ್, ಅವ್ರು ನಮ್ಮ ಯುದ್ಧಕಾಂಡ ಚಿತ್ರದ DOP ಕೂಡ ಹೌದು. ಇಲ್ಲಿ ನಮ್ಮ ಸ್ನೇಹಿತರು ಪರಮೇಶ್ ಅಂತ ಒಬ್ಬರು ಇದ್ದಾರೆ, ಅವರು ಒಂದು ಕಮರಟ್ಟು ಅಂತ ಸಿನಿಮಾ ಡೈರೆಕ್ಟ್ ಮಾಡಿದ್ರು. ಈಗ ಅದರದ್ದು 2ನೇ ಭಾಗನೇ ಬರ್ತಾ ಇದೆ. ಯುದ್ಧಕಾಂಡ ಸಿನಿಮಾ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು DOP ಹುಡುಕ್ತಾ ಇದ್ವಿ. ಆಗ ವಿಲಿಯಂ ಡೇವಿಡ್ ಅವ್ರನ್ನ ನಾವು ಕೇಳಿದಾಗ ಪರಮೇಶ್ ಅವರು ಅವ್ರ ಬತ್ತಳಿಕಿಂದ ಎತ್ಕೊಟ್ಟಂತ ಒಬ್ಬ ಹುಡುಗ ಕಾರ್ತಿಕ್ ಶರ್ಮಾ. ಆ್ಯಂಡ್ ಟುಡೇ ಅವ್ರ ಕೆಲಸಗಳು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಐ ಫೀಲ್ ಪ್ರೌಡ್ that such wonderful technicians are coming out in Kannada industry. ಈ ಥರದ ಒಳ್ಳೆ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಸೂರ್ಯ, ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಯು. ಈ ಥರದ್ದು ಒಂದು ಕಾನ್ಸೆಪ್ಟ್, ಒಂದು ಥಾಟ್ ಅನ್ನ ಯೋಚನೆ ಮಾಡಿದ್ದು. ನಿಮ್ಮ ಗೆಟಪ್ ಬಗ್ಗೆನೂ ಹೇಳ್ಬೇಕು. ಎಲ್ಲ ಆರ್ಟಿಸ್ಟ್ಗಳನ್ನು ಅವ್ರವ್ರ ಪಾತ್ರ ತರನೇ ಕರೆಸಿದ್ರಿ, ಬಟ್ ನೀವು ಪರ್ಫೆಕ್ಟ್ ಡೈರೆಕ್ಟರ್ ತರ ಕಾಣಿಸ್ತಿದ್ದಾರೆ. ಬಹಳ ಅಪರೂಪ. ಕ್ಯಾಪ್ ಹಾಕೊಂಡು ಒಂದು ಕಂಪ್ಲೀಟ್ ಡೈರೆಕ್ಟರ್ ಅಟೈರ್ ಅಲ್ಲಿ ಬಹಳ ಖುಷಿ ಆಯಿತು ನೋಡಿ. ಇಂಡಿಯಾನಾ ಜೋನ್ಸ್ ಕಾಲದಿಂದ ಏನು ಬ್ಯಾಕ್ ಟು ದಿ ಫ್ಯೂಚರ್ ತರ ಟೈಮ್ ಮಿಷನ್ ಅಲ್ಲಿ ಹಾರ್ಕೊಂಡು ಬಂದಿರೋ ತರ ಇದ್ದೀರಾ ನೀವು. ಹೌದಾ? ವೆರಿ ಗುಡ್ ಟು ಸಿ ಯು ಸರ್. ಹಳೆ ಕಾಲದಲ್ಲಿ ಹಿಂಗೆ ನಾವು ನೋಡ್ತಾ ಇದ್ವಿ ಡೈರೆಕ್ಟರ್ಗಳಂದ್ರೆ ಕ್ಯಾಪ್ ಹಾಕೊಂಡು ಬರ್ತಾ ಇದ್ರೆ ನಾವು ಇವರು ಡೈರೆಕ್ಟರ್ ಅಂತ ಕಾಣಿಸೋರು. ಆ ಥರದ್ದು ಒಂದು ಅಪಿಯರೆನ್ಸ್ ಅಲ್ಲಿ ಇರೋದು. ಇಟ್ ಫೀಲ್ಸ್ ಗುಡ್, ನೈಸ್. ಅಂಡ್ ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾ ಇದ್ದೆ. ನೀವು ಈ ತರದ ಕಾನ್ಸೆಪ್ಟ್ ಯೋಚನೆ ಮಾಡಿರೋದು ನಂಗೆ ಬಹಳ ಖುಷಿ ಆಗುತ್ತೆ. ಅಂದ್ರೆ ನಾನು ಇಂಡಸ್ಟ್ರಿನಲ್ಲಿ ಆಕ್ಟ್ ಮಾಡ್ತಾ ಸುಮಾರು ವರ್ಷಗಳು, ಅಂದ್ರೆ 21 years ಆಸ್ ಎ ಹೀರೋ ಆಗಿ ಕಂಪ್ಲೀಟ್ ಆಗುತ್ತೆ. 22nd year ನಾನು ವಯಸ್ಸು ಲೆಕ್ಕ ಹಾಕ್ಬೋದು. ಏನಾದ್ರೂ ಒಂದು ವಿಭಿನ್ನತೆಯನ್ನು ನಾವು ಕೂಡ ಬಯಸ್ತಾ ಇರ್ತೀವಿ. ಅಂದ್ರೆ ಯಾವ ರೀತಿಯ ಸ್ವಾರ್ಥ ಅಂತಂದ್ರೆ, ಒಬ್ಬ ಕನ್ನಡಿಗನಾಗಿ ಬರೀ ನನಗೆ ಮಾತ್ರ ಬರ್ಬೇಕನ್ನೋದಲ್ಲ, ಕನ್ನಡ ಸಿನಿಮಾಗಳು ಆ ಥರ ಪ್ರಯತ್ನಗಳು ಬರ್ಬೇಕನ್ನೋದು ನಮ್ಗೆ ಬಹಳ ಆಸೆಗಳಿರುತ್ತೆ. ಅದ್ರಲ್ಲಿ ನಾನು ಅಭಿನಯಿಸದೇ ಇದ್ರು ಕನ್ನಡ ಚಿತ್ರಗಳು ಆ ಥರದ್ದು ಒಂದು ಪ್ರಯತ್ನಗಳಾದಾಗ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ನಾವು ಸಂತೋಷ ಪಡ್ತಾ ಇರ್ತೀವಿ. ಸೊ ಆ ಥರ ಆಲೋಚನೆ ಮಾಡುವಂತ ಡೈರೆಕ್ಟರ್ಗಳು, ಆ ಆಲೋಚನೆಗಳಿಗೆ ಬೆಂಬಲವಾಗಿ ನಿಲ್ಲುವಂತ ಪ್ರೊಡ್ಯೂಸರ್ಸ್, ನಿಜವಾಗ್ಲೂ ನಾನು ನಿಮ್ಗಳಿಗೆ ಅಭಿನಂದಿಸ್ಬೇಕು. ಸಾಕಷ್ಟು ಕಥೆಗಳು ನಾವು ಕೇಳಿರ್ತೀವಿ, ಅದಕ್ಕೆ ಸರಿಯಾದ ಬೆಂಬಲ ಕೊಡುವಂತ ನಿರ್ಮಾಪಕರು ಬಂದಿರಲ್ಲ. ಅವ್ರು ಕಮರ್ಷಿಯಲ್ ಆಗಿ ಇಷ್ಟು ಫೈಟ್ ಇದೆ, ಸಾಂಗ್ ಇದೆ, ಏನಿದೆ. ಸೊ ಆ ಆಸ್ಪೆಕ್ಟ್ಸ್ ಅಲ್ಲೇ ಯೋಚನೆ ಮಾಡ್ತಿರ್ತಾರೆ. ನಾವು ಕೆಲವೊಂದ್ಸಲ ಬ್ರೆಡ್ ಅಂಡ್ ಬಟರ್ಗೋಸ್ಕರ ನಮ್ಮ ಜೀವನ ನಡೀಬೇಕಾಗಿರುತ್ತೆ, ಏನು ಅದರಲ್ಲೇ ನಾವು ಸಾಕೊಂಡು ಅದಕ್ಕೆ ಎಲ್ಲೋ ಒಂದ್ ಕಡೆ ಹಂಗೆ ಹೋಗ್ತಾ ಇರುತ್ತೆ. ಬಟ್ ಐ ಥಿಂಕ್ ಆ ರೆವಲ್ಯೂಷನ್ ಇವಾಗ ಚೇಂಜ್ ಆಗ್ತಾ ಇದೆ. ದಟ್ ಶುಡ್ ಹ್ಯಾಪನ್. ಅಂಡ್ ಥಿಯೇಟರ್ನಲ್ಲಿ ಬರ್ತಿರ್ತಕ್ಕಂಥ ಜನಸಂಖ್ಯೆ ಅದೆಲ್ಲ ನೋಡಿದಾಗ ಅಫ್ಕೋರ್ಸ್ ಕೆಲವೊಂದ್ ಕಡೆ ನಾವು ಡಿಪ್ರೆಸ್ ಆಗ್ತೀವಿ. ಬಟ್ ನಾನು ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ಕೇಳ್ಕೊಳ್ಳೋದು ಏನಂತಂದ್ರೆ, ಒಂದು ಗಾದೆ ಇದೆ, ಯುನೈಟೆಡ್ ವಿ ಸ್ಟ್ಯಾಂಡ್, ಡಿವೈಡೆಡ್ ವಿ ಫಾಲ್. ಸೊ ಅದೇ ರೀತಿ ಸಿನಿಮಾ ಮೇಕರ್ಸ್ ಅಂಡ್ ಮಾಧ್ಯಮದವರು ಅಂಡ್ ನಮ್ಮ ಕನ್ನಡಿಗರು ಆಡಿಯನ್ಸ್ ಒಗ್ಗಟ್ಟಾಗಿ ಒಂದು ಚಳವಳಿಯನ್ನು ನಾವು ಪ್ರಾರಂಭಿಸಬೇಕು. ಅಂದ್ರೆ ನಮ್ತನ ಅನ್ನೋದು ಬರ್ಬೇಕು. ಒಂದು ಆವರೇಜ್ ಸಿನಿಮಾ ಇದೆ ಅಂತಂದ್ರೆ ಒಂದ್ಸಲ ಆದ್ರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅದಕ್ಕೆ ಪ್ರೋತ್ಸಾಹಿಸಬೇಕು. ಆಗ ಈ ತರದ್ದು ಪ್ರಯತ್ನಗಳು ಗೆದ್ದಾಗ ಬೇರೆ ಬೇರೆ ತರದ್ದು ಆಲೋಚನೆಗಳು ಇಟ್ಕೊಂಡು ಬಂದಿರತಕ್ಕಂಥ ಡೈರೆಕ್ಟರ್ಗಳಿಗೆ ಒಂದು ಪ್ರೋತ್ಸಾಹ ಸಿಗುತ್ತೆ. ಸಿನಿಮಾ ಫ್ಲರಿಶ್ ಆಗುತ್ತೆ, ಗ್ರೋ ಆಗುತ್ತೆ. ಸೊ ಐ ಥಿಂಕ್ ಈ ತರ ಒಂದು ಸಂಕಲ್ಪ ಮಾಡ್ಕೋಬೇಕು. ಎಲ್ಲರೂ ಲೆಟ್ ಸ್ಟ್ಯಾಂಡ್ ಒಂದು ಸಂಕಲ್ಪ ಮಾಡಿ ಒಂದು ಯುನೈಟೆಡ್ ಆಗಿ ನಿಂತ್ಕೊಂಡು ಕನ್ನಡ ಚಿತ್ರರಂಗನ ಬೆಳೆಸೋಣ ಅಂತ ನಾನು ಕೇಳ್ಕೊಳ್ತೀನಿ. ಅಂಡ್ ಒನ್ಸ್ ಅಗೇನ್ ಎಲ್ಲ ಆರ್ಟಿಸ್ಟ್ಗಳಿಗೆ, ಪ್ರೊಡ್ಯೂಸರ್ಸ್ಗೆ ಮೈ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಅಂಡ್ 28ನೇ ತಾರೀಕು ಸರ್ ಸಖತ್ ದುಡ್ಡು ಮಾಡಿ ಅಂತ ನಾನು ಆಶಿಸ್ತೀನಿ. 21ನೇ ಇಸುವಿನಲ್ಲಿ ಚಿಕ್ಕು ಗಿಡ ಇತ್ತು ಅಂತ ಹೇಳಿದ್ರಿ, ಈಗ ಮರವಾಗಿ ಬೆಳೆದಿದೆ. ಮರದಿಂದ ಹಣ್ಣುಗಳು ಬರಲಿ, ಹಣ್ಣು ಸಾಕಷ್ಟು ಹಕ್ಕಿಗಳು ತಿನ್ಕೊಂಡು ಆ ಬೀಜಗಳಿಂದ ಇನ್ನೊಂದಷ್ಟು ಮರಗಳಾಗಿ ಒಂದು ದೊಡ್ಡ ಕಾಡು ಬೆಳೀಲಿ, ಸಾಕಷ್ಟು ಜನಕ್ಕೆ ಆಶ್ರಯ ಆಗಿ ಆ ಥರದ ಒಂದು ಸಂಸ್ಥೆ ಮುಂದೆ ಬೆಳೀಲಿ ಅಂತ ನಾನು ಆಶಿಸ್ತೇನೆ. ಎಲ್ಲ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ನಿಮ್ಮ ಎಫರ್ಟ್
ಏನೇನು ಹಾಕಿದ್ರೆ ಅದಕ್ಕೆಲ್ಲ ಗೆಲುವು ಸಿಗಲಿ ಅಂತ ಮನಸ್ಪೂರ್ವಕವಾಗಿ ಆಶಿಸ್ತೀನಿ. ಮೀಡಿಯಾದವ್ರು ಮನಸ್ಸು ಮಾಡಿದರೆ ಡೆಫಿನೆಟ್ಲಿ ಗೆಲುವು ಸಿಕ್ಕೇ ಸಿಗುತ್ತೆ. ಕೆಲವೊಂದು ಸಿನಿಮಾ ಅಫ್ಕೋರ್ಸ್ ಅಂದರೆ ಪಬ್ಲಿಸಿಟಿ ಮಾಡೋದಕ್ಕೊಂದು ಅಂದ್ರೆ ಇವತ್ತು ದೊಡ್ಡ ಪ್ರಯತ್ನಗಳು ಮಾಡಬೇಕು, ಸಾಕಷ್ಟು ರೀತಿಯಾದಂಥ ಸಾಹಸಗಳು ಮಾಡಬೇಕು, ಏನೇನೋ ಹೊಸ ಆಲೋಚನೆಗಳು ಮಾಡಿ ಸಿನಿಮಾಗೆ ನಾವೆಷ್ಟು ಕ್ರಿಯೇಟಿವಿಟಿ ಹಾಕ್ತೀವಿ ಪಬ್ಲಿಸಿಟಿಗೆ ಅದೇ ಥರದ್ದು ಒಂದು ಕ್ರಿಯೇಟಿವಿಟಿ ಮಾಡುವಂಥ ಕಾಲ ಬಂದಿದೆ. ಬಟ್ ಐ ಥಿಂಕ್ ಮೀಡಿಯಾದವರು ಕೂಡ ಮನಸ್ಸು ಮಾಡಿ ಒಂದು ಸಿನಿಮಾನ ಒಂದು ಹೊಸ ಪ್ರಯತ್ನಗಳನ್ನು ಗೆಲ್ಸೋಣ ಅಂತ ನಿಂತ್ಕೊಂಡ್ರೆ ಅದು ಖಂಡಿತವಾಗಿ ಪ್ರೇಕ್ಷಕರಿಗೆ ತಲುಪೋದ್ರಲ್ಲಿ ಫೇಲಿಯರ್ ಆಗಲ್ಲ ಅಂತ ಅನ್ಸುತ್ತೆ. ಸೊ ಈ ಸಿನಿಮಾಗೆ ದಯವಿಟ್ಟು ನನ್ನ ಕಡೆಯಿಂದನೂ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಮಾಧ್ಯಮದವರಿಗೆ ಸಪೋರ್ಟ್ ಮಾಡಿ, ಸಿನಿಮಾ ಹೊಸಬರ ಪ್ರಯತ್ನಕ್ಕೆ ಪ್ರೋತ್ಸಾಹ ಕೊಡಿ, ಎಲ್ಲ ಪ್ರೇಕ್ಷಕರು ಬಂದು ಸಿನಿಮಾ ನೋಡಿ ದೊಡ್ಡ ಮಟ್ಟಿಗೆ ಗೆಲ್ಲಿಸಿ. ಐ ಥಿಂಕ್ ಈ ಥರದ ಒಂದು ರಂಗಿ ತರಂಗ ಈ ಥರದೆಲ್ಲ ಸಿನಿಮಾಗಳ ಪ್ರಯತ್ನ ಆಗಿತ್ತು, ಯಾವುದೂ ದೊಡ್ಡ ಸ್ಟಾರ್ ಕಾಸ್ಟ್ಗಳಿಲ್ಲದೆ ಹೊಸ ಪ್ರೊಡ್ಯೂಸರ್ಸ್ ಹೊಸ ಡೈರೆಕ್ಟರ್ ಪ್ರಯತ್ನ ಮಾಡಿ ಒಂದು ದಾಖಲೆಯನ್ನು ಕ್ರಿಯೇಟ್ ಮಾಡ್ತೀವಿ. ಸೊ ಹೋಪ್ಫುಲಿ ಫೆಬ್ರವರಿ 28 ನಾನು ಕಾಯ್ತಾ ಇರ್ತೀನಿ. ನಾನು ಬಂದು ಚಿತ್ರಮಂದಿರದಲ್ಲಿ ಸಿನಿಮಾ ನೋಡ್ತೀನಿ. ಮತ್ತೆ ಯುನಿಟಿ ನಾನು ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲದೆ ಐ ಕಮ್ ಅಂಡ್ ಜಾಯ್ನ್ ಯು ಪೀಪಲ್ ಆನ್ February 28th. ಲೆಟ್ಸ್ ಸಪೋರ್ಟ್ ದಿಸ್ ಗುಡ್ ಕಾಸ್. ಒಳ್ಳೆಯದಾಗಲಿ ಸರ್. ಒನ್ಸ್ ಅಗೇನ್ ಮೈ ಹಾರ್ಟಿ ಬೆಸ್ಟ್ ವಿಶಸ್ ಎಲ್ರಿಗೂ ಗೆಲುವು. ಥ್ಯಾಂಕ್ ಯು ಸರ್, ಸೋ ಕೈಂಡ್ ಆಫ್ ಯು. ಆಕ್ಚುಲಿ ನಾವು ಕರೆಯೋಕ್ಕಿಂತ ಮುನ್ನ ನೀವೇ ಬರ್ತೀನಿ ಅಂತ ಹೇಳಿದ್ರಲ್ಲ. ಸೊ ಆಸ್ ಯು ಸೈಡ್, ಯುನೈಟೆಡ್ ವಿ ಸ್ಟ್ಯಾಂಡ್, ಡಿವೈಡೆಡ್ ವಿ ಫಾಲ್. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿ ಸಪೋರ್ಟ್. ಎಂಟೈರ್ ನಮ್ಮ ಸಿನಿಮಾ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಈಗ ಗುರುಗಳು ಎಷ್ಟು ಸಿನಿಮಾಗಳ ತಂಡ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಕನ್ನಡ ವೀಕ್ಷಕರ ಮುಂದೆ ಬರ್ತಾರೆ. ಮಾಸ್ಟರ್, ನೀವೇನು ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ಎಲ್ಲ ಪತ್ರಕರ್ತ ಮಿತ್ರರಿಗೆ, ಎಲ್ಲ ಸ್ನೇಹಿತರಿಗೆ, ನಮ್ಮ ಅಜಯ್ ರಾವ್ ಅವರು ಇವತ್ತು ಗೆಸ್ಟ್ ಆಗಿ ಬಂದಿದ್ದಾರೆ. ಅಜಯ್ ರಾವ್ ಅವರಿಗೆ, ಇಡೀ ಮಾಮ್ ದ ಯಂಗ್ ಟೀಮ್ಗೆ ಹೃದಯಪೂರ್ವಕ ನಮಸ್ಕಾರ. ನಾನಿಲ್ಲಿ ಗೆಸ್ಟ್ ಅಲ್ಲ, ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ. ಐ ಆಮ್ ಒನ್ ಆಫ್ ದ ಪಾರ್ಟ್ ಆಫ್ ದ ಮೂವಿ ಅಂಡ್ ಆಲ್ಸೋ ನಮಗೆ ನೀವು ಮುಖ್ಯ ಅತಿಥಿಗಳೇ. ಗೆಸ್ಟ್ ಓಕೆ, ಅದು ಪ್ರೀತಿಯಿಂದ ಅವ್ರು ಕರೆದ್ರು, ನಾನು ಅದಕ್ಕೆ ಬೇಡ ಅಂತ ಹೇಳಿಲ್ಲ. ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ನಾನು ಒಂದು ಭಾಗ ಅಂತ ಹೇಳಕ್ ಇಷ್ಟಪಡ್ತೀನಿ. ಇರ್ಲಿ, ಮಾಮ್ ದ ಯಂಗ್ ಫಸ್ಟ್ ಈ ಸಿನಿಮಾ ಟೈಟಲ್ ನಂಗೆ ತುಂಬಾ ಇಷ್ಟ ಆಯ್ತು. ಮಾಮ್ ದ ಯಂಗ್ ಅಂದ್ರೆ ಏನು ಹೊಸ ತರ ಒಂಥರ ಏನೋ ಅಟ್ರಾಕ್ಟ್ ಆಯ್ತು ಮಾಮ್ ದ ಯಂಗ್ ಟೈಟಲ್. ಅದಾದ್ಮೇಲೆ ನಮ್ಮ ಮಾಸ್ಟರ್ ಸೂರ್ಯ ಡೈರೆಕ್ಟ್ರು ಆ ಕತೆ ಹೇಳಿದಾಗ ನನಗೆ ಏನೋ ಒಂಥರ ಬೇರೆ ತರ ಹೇಳ್ತಾರಲ್ಲ, ಬೇರೆ ಚಾನಲ್ ಅಲ್ಲಿ ಹೇಳ್ತಾರಲ್ಲ ಅಂತ ಫೀಲ್ ಆಗಿ ನಂದು 2 ಆಕ್ಷನ್ ಇದೆ ಸಿನಿಮಾದಲ್ಲಿ. 2 ಆಕ್ಷನ್ ರಿಯಲಿಸ್ಟಿಕ್ ಆಕ್ಷನ್ಸ್ ಬೇಕು ಮಾಸ್ಟರ್ ಅಂದ್ರು. ಹೋಗಿ ಔಟ್ಡೋರ್ ಅಲ್ಲಿ ಆಗುಂಬೆ, ಉಡುಪಿಯ ಸರೌಂಡಿಂಗ್ ಐ ಥಿಂಕ್ ಲೊಕೇಶನ್ಸ್ ಅಲ್ಲಿ ಒಳ್ಳೆ ಲೊಕೇಶನ್ಸ್, ಬ್ಯೂಟಿಫುಲ್ ಲೊಕೇಶನ್ಸ್ ಅಲ್ಲಿ 2 ಅದ್ಭುತವಾದ ಆಕ್ಷನ್ಸ್ ಕಂಪೋಸ್ ಮಾಡಿದೆ. ಬಹಳ ಸಪೋರ್ಟಿವ್ ಎಲ್ಲ ಆರ್ಟಿಸ್ಟ್ಗಳು. ನಮ್ಮ ಸರೋವರ್ ಅವರು ಸೂಪರ್, ತುಂಬಾ ಚೆನ್ನಾಗಿ ಅವರು ಸಪೋರ್ಟಿವ್ ಆಗಿದ್ರು. ಇಡೀ ಆರ್ಟಿಸ್ಟ್ ಯಾವಾಗ ಎಲ್ಲ ನಿಂತಿದ್ರು ಆರ್ಟಿಸ್ಟ್ಗಳು ಇಲ್ಲಿ, ಅವರೆಲ್ಲರೂ ಆ ಆಕ್ಷನ್ ನಲ್ಲಿ ಆಲ್ಮೋಸ್ಟ್ ಇದ್ದಾರೆ. ಸೊ ತುಂಬಾ ಚೆನ್ನಾಗಿ ಶಿವಪ್ಪ ಆಗಲಿ, ಆಮೇಲೆ ಇನ್ನು ಉಳಿದ ಎಲ್ಲ ಕಲಾವಿದರು ಬಹಳ ಅದ್ಭುತವಾಗಿ ನಾನು ಮಾಡಿದ ಆಕ್ಷನ್ ಕಂಪೋಸ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿದ್ರು. ಬಹಳ ಖುಷಿ ಆಯ್ತು. ನಮ್ಮ DOP ಕಾರ್ತಿಕ್ ಅವರು ಕೈ ಚಾಲಕ ಕೂಡ ಸೂಪರ್. ಸೊ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಮಾಸ್ಟರ್ ಸೂರ್ಯ ಬಗ್ಗೆ ಒಂದು 2 ಮಾತು ಹೇಳಕ್ ಇಷ್ಟಪಡ್ತೀನಿ. ನಾನು ಉಶ್ ಮತ್ತೆ ಓಂ ಮಾಡ್ಬೇಕಾದ್ರೆ ಉಪೇಂದ್ರ ಅವರು ಇದೇ ತರ ಆಕ್ಟ್ ಹಾಕೊಂಡು ಸೈಡಲ್ಲಿ ನಿಂತಿರೋರು. ಉಶ್ ಮಾಡ್ಬೇಕಾದ್ರೆ ಎಸ್ಪೆಷಲಿ ಸೈಡಲ್ಲಿ ಇರೋರು ಅವರು ಇದೇ ಫೈರ್, ಆ ಫೈರ್ ಇವರು ನಾನು ನೋಡಿದೆ. ಸೈಡಲ್ಲಿ ಇರೋರು ಏನೋ ಮಾಡ್ಬೇಕಂತ ಆಸೆ, ಏನೋ ಮಾಡ್ಬೇಕಂತ ಉತ್ಸಾಹ ಆ ಕಣ್ಣಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ನಾನು ಅವ್ರ ಫಸ್ಟ್ ಸಿನಿಮಾ ತಲ್ಲೆ ನನ್ನ ಮಗನಿಂದನು ಈಗ ಇವರೆಗೂ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಉಪ್ಪಿ ಸರ್ ಜೊತೆ. ಸೊ ನಾನು ಇವ್ರು ನೋಡಿದ್ರೆ ಅವರೇ ಜ್ಞಾಪಕ ಬರ್ತಾರೆ. ಆ ಯಾಕೆ ಬೇಡ ಅದೇ ತರ ಹಾಕಿದ್ದಾರೆ. ಸೊ ಆ ಒಂದು ಲೊಕೇಶನ್ ಫೈರ್ ಇರ್ಬೋದು, ಆಮೇಲೆ ಅವರು ಸಿಚುವೇಶನ್ ಸ್ಟೈಲ್ ಇರ್ಬೋದು, ಎಲ್ಲ ನಮ್ಗೆ ಅದೇ ಜ್ಞಾಪಕ ಬರ್ತಾ ಇರುತ್ತೆ. ಸೊ ನಾನು ಅವ್ರಿಗೆ ಇವತ್ತೇ ನಾನು ಹೇಳಿದ್ದು, ಅದು ಹೇಳಿರ್ಲಿಲ್ಲ ಅವ್ರಿಗೆ. ಸೊ ಆ ತರ ಒಂದು ಫೈರ್, ಒಂದು ಗೋಲ್ ಇಟ್ಕೊಂಡ್ ಬಂದಂತ ಒಂದು ನಮ್ಮ ಮಾಸ್ಟರ್ ಸೂರ್ಯ ಅವರು ಈ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡಲಿ, ಮುಂದಿನ ದಿನಗಳಲ್ಲಿ ಒಂದು ಅದ್ಭುತವಾದಂತಹ ಸಿನಿಮಾಗಳನ್ನ ಅವರ ಒಂದು ಬತ್ತಳಿಕೆಯಿಂದ ಬರಲಿ ಅಂತ ನಾನು ನಮ್ಮ ಎಲ್ಲರ ಪರವಾಗಿ ಕೇಳ್ಕೊಂತೀನಿ. ಟ್ರೈಲರ್ ನೋಡಿದಾಗ ನಂಗೆ ಬಹಳ ಖುಷಿ ಆಯ್ತು. ನಾನು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ, ಅದು ಬೇರೆ ಜಾನರ್ ಅಂತ ನನ್ಗೆ ಗೊತ್ತಿತ್ತು. ಎಸ್ಪೆಷಲಿ ದಟ್ಸ್ ಎ ಡಿಫ್ರೆಂಟ್ ಜಾನರ್. ಐ ನೋ ದಟ್. ಟ್ರೈಲರ್ ಅದನ್ನ ಮೀರಿಸ್ಬಿಡ್ತು. ನಾನು ಏನೋ ಒಂದು ಲೆವೆಲ್ ಅನ್ಕೊಂಡಿದ್ನ 1:10 ಇತ್ತು ಇಲ್ಲಿ ನಾನು ನೋಡಿದಾಗ. ಯಾಕಂದ್ರೆ ನನ್ನ ಭಾಗ 2 ಆಕ್ಷನ್ ಮಾಡ್ಕೊಂಡು ನಾನು ಬಂದ್ಬಿಟ್ಟೆ. ಆಫ್ಟರ್ ದಟ್ ಅವರು ಆ ಹಿನ್ನೆಲೆ ಆಳ ಸಖತ್
ಕೆಲಸ ಮಾಡಿದ್ದಾರೆ, ಬಹಳ ಖುಷಿ ಆಯ್ತು. ಸೊ ಹಾಗೆ ಒಳ್ಳೆ ಟೀಮ್ ಇದೆ, ಟೆಕ್ನಿಕಲ್ ಟೀಮ್ ಸೂಪರ್, VFX ಎಕ್ಸ್ಟ್ರಾರ್ಡಿನರಿ, DI ಸೂಪರ್, ಬಹಳ ಚೆನ್ನಾಗಿದೆ. ಹಾಗೆ ಕ್ಯಾಮರಾ ವರ್ಕು ಅಷ್ಟೇ ಅದ್ಭುತ. ಆಮೇಲೆ ನಮ್ಮ ಬಬ್ಲು, ನಮ್ಮ ಪೃಥ್ವಿಯವರು, ನಾನು ಅವ್ರ ಜೊತೆ ಸುಮಾರು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ. ಅವ್ರು ಹೈದರಾಬಾದ್ ಬಂದಿರೋದು ಬಹಳ ಖುಷಿ ಆಯ್ತು. ಆಮೇಲೆ ಅವ್ರು ನೋಡಿ ಸ್ವಲ್ಪ ನನಗೆ ಅಸೂಯೆ ಆಯ್ತು ಇವತ್ತು. ಏಕೆಂದ್ರೆ ಪರ್ಸನಾಲಿಟಿ ಸಖತ್ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಅವರು 25 ಮೂವೀಸ್ ಕೈಯಲ್ಲಿದೆ ಅಂತಂದ್ರಲ್ಲ, ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್ ಪೃಥ್ವಿ. ಯಾಕಂದ್ರೆ ನಿಮ್ ಸ್ಟ್ರಗಲ್ ನಾನು ನೋಡಿದ್ದೀನಿ, ಬಿಗಿನಿಂಗ್ ಅಲ್ಲಿ ನಾನು ನೋಡಿದ್ದೀನಿ. ಅವಾಗ ಬೊಬ್ಲು ತರ ಗುಂಡು ಗುಂಡಿಗಿರೋರು ಬೋಂಡಲ್ಲ, ನಾನು ಮುಟ್ಟಿದ್ರೆ ಇಲ್ಲ, ತುಂಬಾ ಗುಂಡು ಈಗ ತಪ್ಕೊಂಡ್ಬಿಟ್ರೆ ಅದಕ್ಕೆ. ಸೊ ಆತರ ನನಗೆ ತಪ್ಪಿರೋನ ತಪ್ಕೊಂಡ್ಬಿಡ್ತೀನಿ ಬೇಗ. ಸೊ ಆದ್ರೆ ಪೃಥ್ವಿ ಅಂತ ಈಗ ತಪ್ಕೊಂತ ಇದೆ, ಹಂಗ್ ಗುಂಡ್ಗಿದ್ದವ್ರು ನೋಡಿದ್ರೆ ನಾನು ಶಾಕ್. ಅರ್ನಾಲ್ಡ್ ಸ್ಟೈಲಲ್ಲಿ ಬಂದಿದ್ದಾರೆ ಇವಾಗ, ದಟ್ ಇಸ್ ಅ ಚಾಲೆಂಜ್. ಸೂಪರ್ ಪೃಥ್ವಿ. ಈಗ ನಿಮ್ಮ ನೋಡಿ ನಾನು ನಾಳೆ ಎಕ್ಸರ್ಸೈಸ್ ಮಾಡ್ಕೊಂಡು ಸ್ಟಾರ್ಟ್ ಅನ್ಕೊಂಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ನೀವು ನಾನು ನೋಡಿದಾಗ ನಾನು ಸ್ವಲ್ಪ ಆರ್ಮ್ಸು ಬೆಳೆಸ್ಬೇಕು ಅಂತ ಅನ್ಕೊಂಡೆ, ಬಿಕಾಸ್ ಯು ಆರ್ ದ ಇನ್ಸ್ಪಿರೇಷನ್ ಫಾರ್ ಮಿ. ಯಾ, ಸೊ ಬಹಳ ಖುಷಿ ಆಯ್ತು. ಒಂದು ಪೃಥ್ವಿ ಮಾಡಿರೋದು ಸೂಪರ್ ಆಗಿದೆ. ಇಡೀ ತಂಡಕ್ಕೆ, ಮಾಂಗದಯನ್ ನಿರ್ಮಾಪಕರಿಗಾಗಲಿ ಒಳ್ಳೆ ಹೆಸರು ಬರಲಿ, ಸೂರ್ಯಗೆ ಒಳ್ಳೆ ಹೆಸರು, ಈ ಸಿನಿಮಾದ ಮುಖಾಂತರ ಸಕ್ಸಸ್ ಇರಲಿ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಂತ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ನಿಶ್ಚಿತ್ ಅವರು ಈಗಾಗಲೇ 3 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅಂಡ್ ಆಲ್ಸೋ ಟಾಮ್ ಅಂಡ್ ಜೆರಿ ತಂದ್ಕೊಟ್ಟಿದೆ. ಸರ್ ನಾನು ಶಾರ್ಟ್ ಕಂಪೋಸ್, ಅದು ಮಿಸ್ ಮಾಡಿದೆ. ಶಾರ್ಟ್ ಕಂಪೋಸ್ ಮಾಡ್ಬೇಕಾದ್ರೆ ಇಲ್ಲಿ ಹೀರೋಯಿನ್ ಬರ್ತಾರೆ ಅಂದ್ರು, ನಮ್ಮ ಸೌಂದರ್ಯ ಗೌಡ ಅವರು. ಇಲ್ಲೊಂದು ಶಾರ್ಟ್ ಅಲ್ಲಿ ಹೀರೋಯಿನ್ ಅವ್ರನ್ನ ಬಿಲ್ಡಪ್ ತೆಗಿದ್ರು. ನಾನು ಎಲ್ಲಪ್ಪ ಹೀರೋಯಿನ್ ಅಂತ ನೋಡಿದ್ರೆ ಫಸ್ಟ್ ಬೆಳಗ್ಗೆ ಬಂದವರು ಮಾಮೂಲಾಗಿ ಕೂತಾರೆ. ನನಗೆ ಅವ್ರು ಹೀರೋಯಿನ್ ಅಂತ ಗೊತ್ತಿರ್ಲಿಲ್ಲ, ರೆಡಿ ಆಗ್ಬಿಟ್ಟು ಬಂದ್ರು. ಈಗ ಅದೇನೋ ಶ್ರೀಲಂಕಾದಲ್ಲಿ ಗೆದ್ಕೊಂಡ್ ಬಂದವ್ರ ಶಾಕ್. ನಾನು ಅವ್ರಿಗೋಸ್ಕರ ಹೈ ಸ್ಪೀಡ್ ಶಾರ್ಟ್ಸ್ ಅಂತಿದ್ದೆ, ಕ್ಲೋಸ್ ಅಪ್ ಅಷ್ಟು ಬ್ಯೂಟಿಫುಲ್ ಆಗಿದ್ರು. ಚೆನ್ನಾಗಿ ಮಾಡಿದ್ದಾರೆ ಸೌಂದರ್ಯ, ನಿಮ್ಗೆ ಒಳ್ಳೆದಾಗಿ. ಥ್ಯಾಂಕ್ ಯು. ಸೊ ಫಸ್ಟ್ ಆಫ್ ಆಲ್ ಹೊಸಬ್ರು ಸಿನಿಮಾ ಅಂತ ಹೇಳಿದ್ರೆ ಬಂದು ನಿಂತು ಸಪೋರ್ಟ್ ಮಾಡುವಂತ ಅಜಯ್ ಸರ್, ನಿಮ್ಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಇನ್ನೂ ನಾವು ಹೊಸಬ್ರೆ, ಸೊ ಆ ಕಾರಣಕ್ಕೆ ಒಂದು ಖುಷಿ ಆಗುತ್ತೆ. ಇಂಥ ಇವ್ರು ಕರೆದಾಗ ಬಂದು ಎಕ್ಸಾಕ್ಟ್ ಆನ್ ಟೈಮಿಗೆ ಬಂದು ನೀವು ಸಪೋರ್ಟ್ ಮಾಡ್ತಿರಲ್ಲ. ಸೊ ಮಂಜು ಸರ್ ನಿಮ್ಗೂ, ಯಾಕಂದ್ರೆ ನಾವು ತುಂಬಾ ಚಿಕ್ಕಕ್ಕಿದ್ದಾಗಿಂದ ನೋಡ್ಕೊಂಡು ನಿಮ್ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವರು. ಅವಾಗ ಯಾವಾಗ್ಲಾದ್ರು ಕುತ್ಕೊಂಡು ಮತ್ತೆ ನೋಡ್ತಾ ಇರ್ತೀವಿ. ಯಾಕಂದ್ರೆ ಈಗಲೂ ಚಿಕ್ಕನೆ ಮಾಮೂದ ಹೆಂಗ್ ಟೈಟ್ಲು, ನಾನು ದ ಯಂಗ್ ಮಾಸ್ಟರ್, ಯಂಗ್ ಮಾಸ್ಟರ್ ಅಲ್ಲ, ಯಂಗ್ ಮಾಸ್ಟರ್ ನಾನು ಆಲ್ವೇಸ್ ತಿಳ್ಕೊತೆ. ಸೊ ಅಂಡ್ ಖುಷಿ ಆಗುತ್ತೆ. ವಿಜುವಲ್ಸ್ ತುಂಬಾ ಚೆನ್ನಾಗಿದೆ. ಕಾರ್ತಿಕ್ ಅವರೇ ತುಂಬಾ ಚೆನ್ನಾಗಿ ತೆಗ್ದಿರ ವಿಜುವಲ್ಸ್ ನ. ಯಾವ್ದೇ ಕಾರಣಕ್ಕೂ ಬಜೆಟ್ ಅನ್ನೋದು ನಮ್ ತಲೆಗೆ ಬರಲ್ಲ, ಆ ಲೆವೆಲ್ ಇದೆ ವಿಜುವಲ್ಸ್. ಅಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಅಂಡ್ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಎಲ್ಲರ ಹತ್ರ ಆರ್ಟಿಸ್ಟ್ ಹತ್ರ ಒಳ್ಳೆ ಪರ್ಫಾರ್ಮೆನ್ಸ್ ನ ತೆಗ್ದಿರಾ. ಯಾಕಂದ್ರೆ ಎಲ್ರು ತುಂಬಾ ದೊಡ್ಡ ಆರ್ಟಿಸ್ಟ್ಗಳು ಅಥವಾ ಸೀನಿಯರ್ ಆರ್ಟಿಸ್ಟ್ಗಳು ತುಂಬಾ ಕಮ್ಮಿ ಇದ್ರು ಅವ್ರ ಹತ್ರನೇ ಆ ಒಂದು ಪರ್ಫಾರ್ಮೆನ್ಸ್ ತೆಗ್ಸಿದ್ದೀರಾ. ಸೊ ಒಳ್ಳೇದಾಗ್ಲಿ ನಿಮ್ಗೂ, ಆಲ್ ದ ಬೆಸ್ಟ್. ಅಂಡ್ ಪ್ರೊಡ್ಯೂಸರ್ಸ್, ಇಷ್ಟು ಒಬ್ರು ಪ್ರೊಡ್ಯೂಸರ್ಸ್ ಇದ್ರೆ ಸಮ್ಟೈಮ್ಸ್ ಎಲ್ಲೋ ಒಂದ್ ಕಡೆ ತುಂಬಾ ಭಾರ ಆಗುತ್ತೆ ಒಂದು ಸಿನಿಮಾನ ರಿಲೀಸ್ ಮಾಡೋದು ಅಂತ ಸಂದರ್ಭಗಳಲ್ಲಿ. ಸೊ ನೀವು 3-4 ಜನ ತುಂಬಾ ಯೂನಿಟಿಯಾಗಿ ನಿಂತು ಒಂದು ಹೊಸಬ್ರು ಆತರ ನೋಡ್ದೇನೆ ಯಂಗ್ ಟ್ಯಾಲೆಂಟ್ಸ್ ಗಳಿಗೆ ಇಷ್ಟೊಂದು ಒಳ್ಳೆ ಒಂದು ಆಪರ್ಚುನಿಟಿನ ಕೊಟ್ಟಿರೋದಕ್ಕೆ ಸೊ ಅವ್ರ ಕಡೆಯಿಂದ ನಾನ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಅಂಡ್ ಸೌಂದರ್ಯ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದೀರಾ. ಅಂಡ್ ಸರೋವರ್ ಅವರೇ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ ಆನ್ ಸ್ಕ್ರೀನ್. ನಿಮ್ದು ಸ್ಕ್ರೀನ್ ಪ್ರೆಸೆನ್ಸ್ ಇಬ್ಬರದ್ದು ತುಂಬಾ ಚೆನ್ನಾಗಿದೆ. ಸೊ ಒಳ್ಳೆದಾಗ್ಲಿ. ಫೆಬ್ರವರಿ 28 ಸೊ ನಿಮ್ ಡೇ ಆಗಿರುತ್ತೆ. ಎಸ್ 100%. ಸೊ ಗಾಡ್ ಬ್ಲೆಸ್ ಯು. ಒಳ್ಳೆದಾಗ್ಲಿ. ಥ್ಯಾಂಕ್ ಯು ನಿಶ್ಚಿತ್ ಅವರೇ. ಹಾಗೆ ಈ 100 ಕೋಟಿ 200 ಕೋಟಿ ಹಾಕಿ ಒಂದು ಅಷ್ಟು ಖರ್ಚು ಮಾಡಿ, ಈ ಆಕ್ಚುಲಿ ಈ ಕತೆ ಇವಾಗ ಮಾಡಿರೋ ಕತೆ ಆ ಸ್ಟೈಲ್ ಹೆವಿ ಖರ್ಚು ಮಾಡ್ಬೇಕು. ಆ ತರ ಖರ್ಚು ಮಾಡಿದ್ರೆ ಒಂದ್ ಲೆವೆಲ್ಗೆ ಬರ್ತಾರೆ. ಇವ್ರು ಬಡ್ಜೆಟ್ ಅಲ್ಲಿ ಇವ್ರು ಈ ತರ ಕ್ವಾಲಿಟಿ ಕೊಟ್ಟಿದ್ದಂದ್ರೆ ಆಕ್ಟ್ಸ್ ಆಫ್ ಟು ಇಡೀ ಟೀಮ್. ಅದು ನನಗೆ ಬಹಳ ಖುಷಿ ಆಯ್ತು. ಇದೇ 28 ತಾರೀಕು ಫೆಬ್ರವರಿ 28 ತಾರೀಕು ಮಾಂಗ್ ದ ಯಂಗ್ ಇಡೀ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ನಮ್ಮ ಕನ್ನಡ ಜನತೆ ಒಳ್ಳೆ ಸಿನಿಮಾನ ಯಾವತ್ತೂ ಕೈ ಬಿಟ್ಟಿಲ್ಲ. ಈ ಸಿನಿಮಾಗೆ ಸಪೋರ್ಟ್ ಮಾಡಿ, ಈ ಸಿನಿಮಾನ ಸೂಪರ್ ಡೂಪರ್ ಹಿಟ್ ಮಾಡಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊತೀನಿ. ಥ್ಯಾಂಕ್ ಯು. ಮಾಸ್ಟರ್ 100 ಕೋಟಿ ಅವ್ರು ಹಾಕ್ತಿದ್ರು, 100 ಕೋಟಿ ಸಂಪಾದನೆ ಮಾಡಿ. ಸೂಪರ್. ಅಜಯ್ ಅವ್ರು ಹೇಳ್ದಂಗೆ 100 ಕೋಟಿ ಸಿನಿಮಾ ಮುಖಾಂತರ ಸಂಪಾದನೆ ಮಾಡಿ ಅವ್ರು ಇನ್ನೂ 10 ಸಿನಿಮಾಗಳು ಮಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅದ್ರಲ್ಲಿ ಒಂದು ಸಿನಿಮಾ ನಮಗೂ ನಮ್ಮ ಸ್ನೇಹಿತರು ಅಜಯ್ ಅವರು, ಮಾಸ್ಟರ್ ಇರ್ಬೋದು, ಸ್ನೇಹಿತರು ಇರ್ಬೋದು, ಎಲ್ಲರೂ ಸಿನಿಮಾ ಬಗ್ಗೆ ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಟ್ರೈಲರ್ ಇಷ್ಟೊಂದು ಅದ್ಭುತವಾಗಿರುತ್ತೆ ಅಂತ.
ಆ ಟೈಟ್ಲ್ಗೂ ಟ್ರೈಲರ್ಗೂ ನಿಜವಾಗ್ಲೂ ಸಂಬಂಧನೇ ಇಲ್ಲ. ನಾನು ಒಂದು 4-5 ಸರಿ ಡೈರೆಕ್ಟರ್ ಭೇಟಿ ಮಾಡಿದಾಗ ಅದೇ ಸ್ಟೈಲ್ ಇದ್ದಾರೆ ಅವರು. ನಮ್ಮ ಒಂದು ಡೈರೆಕ್ಟರ್ ಅಂದ್ರೆ ಯಾವ ಸ್ಟೈಲ್ ಇರ್ಬೇಕು ಅಂತ ಊಹೆ ಮಾಡ್ಕೊಳ್ತಾ ಇದ್ವು. ಹಳೆ ಡೈರೆಕ್ಟರ್ಸ್ ರಾಘವೇಂದ್ರ ರಾವ್ ಇರ್ಬೋದು, ಬೇರೆ ಬೇರೆ ಡೈರೆಕ್ಟರ್ಸ್ ಎಲ್ಲ ನಮ್ಮ ಇಲ್ಲಿ ಸಾಯಿ ಓಂ ಸರ್, ಪ್ರಕಾಶ್ ಸರ್, ಅದೇ ತರ ಇವರು ಒಂದು ಅದಕ್ಕೆ ಡೆಡಿಕೇಟೆಡ್ ಪರ್ಸನ್ ಅನ್ನೋ ಲೆಕ್ಕದಲ್ಲಿ ಯಾವಾಗ ಒಂದು 4-5 ಟೈಮ್ಸ್ ಮೀಟ್ ಮಾಡಿದಾಗೂ ಇಟ್ಸ್ ವೆರಿ ಡೆಡಿಕೇಟೆಡ್ ಫಾರ್ ದಿಸ್ ವರ್ಕ್. ಈ ಸಿನಿಮಾ ಮಾಡಿರೋದ್ರಿಂದ ಎಲ್ಲ ನಿರ್ಮಾಪಕರಿಗೂ, ಆರ್ಟಿಸ್ಟ್ಗೂ, ಟೆಕ್ನಿಷಿಯನ್ ಎಲ್ಲರಿಗೂ ವಂದನೆಗಳು. ಈ ಸಿನಿಮಾ ತುಂಬಾ ಸಕ್ಸಸ್ ಆಗಲಿ. ನಮ್ಮ ಕನ್ನಡ ಕಲಾ ಪ್ರೇಮಿಗಳು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡ್ಬೇಕು, ಯಾವುದು ಪೈರೇಸಿ ನೋಡಬಾರ್ದು. ಎಲ್ಲರೂ ಚಿತ್ರ ನೋಡಿ ಚಿತ್ರ ಟೀಮ್ಗೆ ಉತ್ಸಾಹ ಮಾಡಬೇಕು, ಪ್ರೋತ್ಸಾಹ ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್. ನಿರೂಪಣೆ ಮತ್ತೆ ನಿಮ್ಮ ಬಾಯಿಂದ ಬರ್ತಿರ್ತಕ್ಕಂಥ ಕನ್ನಡ ಪದಗಳು ತುಂಬಾ ಸೊಗಸಾಗಿದೆ, ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದೆ. ತುಂಬಾ ಖುಷಿ ಆಯ್ತು ನಿಮ್ಮಲ್ಲಿ. ಇನ್ನೊಂದು ಸ್ನೇಕ್ ಪ್ಲಾಂಟ್. ಇದ್ರ ಬ್ಯೂಟಿ ಏನಂದ್ರೆ 24/7 ಆಕ್ಸಿಜನ್ ಕೊಡುತ್ತೆ, ರೂಮ್ ಒಳಗಡೆ ಇದ್ದ ಕಾರ್ಬನ್ ಡೈಆಕ್ಸೈಡ್ ಎಲಿಮಿನೇಟ್ ಮಾಡುತ್ತೆ. ಈ ಟುಡೇ ಆನ್ವರ್ಡ್ ನಮ್ಮ ಹೀರೋ ಅಜಯ್ ಅವರು ಅವ್ರ ಬೆಡ್ರೂಮ್ ಅಲ್ಲಿ ಇಟ್ಬೇಕು. ಪ್ಯೂರ್ ಆಕ್ಸಿಜನ್ ಸುಧೀಂದ್ರ ವೆಂಕಟೇಶ್ ಅವ್ರ ಬಗ್ಗೆ ಎಲ್ಲ ಇಷ್ಟಪಡ್ತಾ ಇದ್ದೀನಿ. ಈ ಮೀಟಿಂಗ್ ಆಮೇಲೆ ನಮ್ಮ ಸಕ್ಸಸ್ ಮೀಟ್ ಅಲ್ಲಿ ಮಾತಾಡ್ತೀವೋ ಅದು ಬೇರೆ ಕಡೆ. ಈಗ ಏನಾಗಿದೆ ಅಂದ್ರೆ ಫಸ್ಟ್ ಡೇ ಆನ್ವರ್ಡ್ ಇವರು ನಮ್ಮ ಜೊತೆಲೇ ಇದ್ದಾರೆ. ಇವ್ರನ್ನೇ PRO ಕರೆಯೋಣ ನಾವು, ಗಾಡ್ ಫಾದರ್ ಮಾಂಗ್ದಯನ್. ಸೊ ಈ ಹೆಲ್ಪ್, ಇವರ ಹೆಲ್ಪ್ ನಮ್ಗೆ ತುಂಬಾ ಅನುಕೂಲ ಆಯಿತು. ವಿ ಆರ್ ವೆರಿ ಹ್ಯಾಪಿ ವಿತ್ ನಮ್ಮ PRO ಮಿಸ್ಟರ್ ಸುಧೀಂದ್ರ ವೆಂಕಟೇಶ್ ಅವರು. ಗಾಡ್ ಬ್ಲೆಸ್. ಎಲ್ಲಾ ಪ್ರೆಸ್ ಮೀಟ್ಗಳು ಕೂಡ ಅವತ್ತೇ ಹೇಳ್ಬಿಟ್ರು. ಫಸ್ಟ್ ಯಾವಾಗ ಅವ್ರ ಟೀಮ್ ಪೂರ್ತಿ ಹೇಳಿದ್ರು, ಸರ್ ನಮ್ಗೆ ಎಷ್ಟು ಪ್ರೆಸ್ ಮೀಟ್ ಮಾಡ್ತೀವಿ ಅಷ್ಟು ಕೂಡ ಅವರೇ ಮಾಡ್ಬೇಕು ಅಂದ್ರು. ಪಾಪ ಅವ್ರು ಯಾವ್ದು ಕೂಡ ಎಷ್ಟೇ ಬಿಸಿ ಇದ್ರು ಕೂಡ ಮಾಂಗ್ತೇಂಗ್ ಅಂತ ಅಂದಾಗ ಅವ್ರ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೊಂಡು ವಾಪಸ್ ಮಾಡ್ಕೊಟ್ಟಿದ್ದಾರೆ. ತುಂಬಾ ಮಾಂಗ್ತೇಂಗ್ ಅನುಷಾ ತುಂಬಾ ಕೃತಜ್ಞತೆಗಳು. ಅವ್ರನ್ನೇ ಇಲ್ಲಿನೇ ನಾವು ಫಿಕ್ಸ್ ಮಾಡಿಬಿಟ್ಟಿದ್ವು. ಯಾಕೆ ಗೊತ್ತಾ, ನೆಕ್ಸ್ಟ್ ಸಕ್ಸಸ್ ಮೀಟ್ ಅಲ್ಲಿ ಆಂಕರ್ ಇವರೇ. ಇಲ್ಲ ಇವರು ಸ್ವಲ್ಪ ಕರೆಕ್ಷನ್ ಇದೆ. ನಿಮಿಷ ಸಕ್ಸಸ್ ಮೀಟ್ ಗೆ ಅನುಷಾ ಅವರೇ ಅಲ್ಲ, ಅದು ಸಕ್ಸಸ್ ಮೀಟ್ ಗೂ ಅನುಷಾ ಅವರೇ 25 ಡೇಸ್ ಮಾಡ್ತಾರೆ, 50 ಡೇಸ್ ಮಾಡ್ತಾರೆ, 75 100 ಡೇಸ್ 4 ಒಟ್ಟು 5 ಇವೆಂಟ್ ಮಾಡಿದ್ದಾರೆ ಅನುಷಾ. ಈಗ 5 ಇವೆಂಟ್ ಅಲ್ಲಿ 2 ನಿಮ್ಗೆ ಗಿಫ್ಟ್ ಆಗಿ ಮಾಡ್ಕೊಡ್ತಾರೆ. ಅದ್ಭುತವಾದಂತಹ ತಂಡ. ಅಂದ್ರೆ ಕಮರ್ಷಿಯಲ್ ಅಂತ ನಾವು ಯಾವಾಗಲೂ ಯೋಚನೆ ಮಾಡ್ತೀವಿ, ಕೆಲಸ ಬಂದ್ವಿ ಹೋದ್ವಿ, ಬಟ್ ಇದು ಒಂಥರ ಫ್ಯಾಮಿಲಿ ಆಗಿದೆ. ಸೊ ಎಲ್ರಿಗೂ ಒಳ್ಳೇದಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಆಲ್ ದಿ ವೆರಿ ಬೆಸ್ಟ್ ಫ್ರಮ್ ದಿ ಎಂಗಿಗೆ. ಥ್ಯಾಂಕ್ ಯು. ಸೊ ದಯವಿಟ್ಟು ನಮ್ಮ ಸಿನಿಮಾ ಟೀಮಿನ ಎಲ್ಲ ಕಲಾವಿದರು ದಯವಿಟ್ಟು ವೇದಿಕೆ ಮೇಲೆ